ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ಮತ್ತೊಂದು ಸ್ಪ್ರೆಡ್ಡನ್ನು ಮಾಡಿ ನೋಡೋಣ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗೋದಕ್ಕಿರುವಂತಹ ಉದ್ದೇಶ ಏನು, ಯಾಕಾಗಿ ಅವರು ಬಿಟ್ಟು ಹೋದರು ಅನ್ನುವಂತಹ ಕಾರಣವನ್ನು ಹುಡುಕ್ತಾ ಹೋಗೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಬಿಟ್ಬಿಡಿ. ಅದು ಯೂನಿವರ್ಸ್ನ ಕೆಲಸ. ಯಾರಿಗೆ ತಲುಪಿಸಬೇಕು, ಯಾವ ಸಮಯದಲ್ಲಿ, ಅದನ್ನು ಆ ಭಗವಂತ ಯೂನಿವರ್ಸ್ ನೋಡಿಕೊಳ್ತದೆ. ಓಕೆನಾ? ಎಸ್. ಅದಕ್ಕಿಂತ ಮೊದಲು ಒಂದು ಮಾತು ನೆನಪಿಟ್ಟುಕೊಳ್ಳಿ. ಭೂಮಿ ಮೇಲೆ ಬಂದಂತಹ ಎಲ್ಲ ಚರಾಚರ ವಸ್ತುಗಳಿಗೆ ನೋವು, ಕಷ್ಟ, ಸುಖ, ದುಃಖ ಇದ್ದಿದ್ದೆ. ಸಾಧಾರಣವಾಗಿ ಗಮನಿಸಿ, ಒಂದು ಸಾಮಾನ್ಯವಾಗಿ ಚಲಿಸಲಾರದೇ ಇರುವಂತಹ ಮರಕ್ಕೂ ಕೂಡ ಕಷ್ಟ ಇದೆ. ಬೇರಿಗೆ ರೋಗ ಬಂತು ಅಂದರೆ ಎಷ್ಟು ದೊಡ್ಡ ಮರ ಆದರೂ ಕೂಡ ಅದು ಕೆಳಗೆ ಬಿದ್ದು ಹೋಗುತ್ತೆ ಅಲ್ವಾ? ಹಾಗಾಗಿ ಮರಕ್ಕೆ ಹೇಗೆ ಕಾಯಿಲೆ ಇದೆ ನೋಡಿ, ಪಾಪ ಅದಕ್ಕೆ ಓಡಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ, ಅದರ ಮಾತನ್ನು ಕೇಳುವವರು ಕೂಡ ಇಲ್ಲ. ಹಾಗಿರಬೇಕಾದ್ರೆ ನಮ್ಮಂತಹ ಮನುಷ್ಯರಿಗೆ ದೇವರಿಗೆ ನಡಿಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆ ಸಂದರ್ಭವನ್ನು ನಿಯಂತ್ರಣ ಮಾಡುವಂತಹ ಒಂದು ವಿವೇಕವನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲ ನಿಜವಾಗ್ಲೂ ಪುಣ್ಯವಂತರು. ಆದ್ದರಿಂದಾಗಿ ಅನಗತ್ಯವಾಗಿ ದುಃಖ ಪಡುವ ಬದಲು ದಾರಿಗಳನ್ನು ಹುಡುಕಿ, ಅಥವಾ ದಾರಿ ಸಿಗ್ತಾ ಇಲ್ಲ ಅಂತಾದರೆ ದಾರಿ ತೋರಿಸುವಂತಹ ಮಾರ್ಗದರ್ಶಕರನ್ನು ಹುಡುಕಿ. ಅದೂ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥ ನಂಬಿಕೆ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದಾದರೆ ದೇವರನ್ನು ನಂಬಿ ಒಳ್ಳೆ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಇಂದಲ್ಲ ನಾಳೆ ಆ ಭಗವಂತ ಬಗೆಹರಿಸ್ತಾನೆ. ಅರ್ಥ ಆಯ್ತಲ್ಲ? ಎಸ್. ಬನ್ನಿ ರೀಡಿಂಗಿಗೆ ಹೋಗುವ. ನೋಡಿ, 2 ಫೈಲನ್ನು ಆ್ಯಸ್ ಯೂಶ್ವಲ್ ಅದೇ ರೀತಿಯಲ್ಲಿ ಇಟ್ಟಿದ್ದೇನೆ. ನಂಬರ್ 1, ನಂಬರ್ 2. ಫಸ್ಟ್ ಆಫ್ ಆಲ್, ಅವರು ನಿಮ್ಮನ್ನು ಬಿಟ್ಟು ಹೋಗಲು ಕಾರಣ ಅನ್ನುವಂತಹ ಟಾಪಿಕ್ ಇದು. ಅವರ ಮನಸ್ಸು ಹೇಗಿತ್ತು ಅಂತ ತಿಳ್ಕೊಳ್ತಾ ಹೋಗುವ. ಫಸ್ಟ್ ಸ್ವಲ್ಪ ಆಚೀಚೆ ವೆಹಿಕಲ್ಸ್ ಹೋಗೋದ್ರಿಂದ ಸೌಂಡ್ ಇರ್ತದೆ. ಆ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಯಾಕೆ ಬಿಟ್ಟು ಹೋದರು, ಒಂದು ಕಾರಣ, ಮತ್ತು ಆ ಸಮಯದಲ್ಲಿ ಅವರ ಮನಸ್ಸೇನಿತ್ತು ಅನ್ನುವಂತಹದನ್ನು ನೋಡೋಣ. ಓಕೆನಾ? ಎಸ್. ಬನ್ನಿ. Archangel Michael, Universe, please bless me and guide me. Correct. ಫಸ್ಟ್ ಆಫ್ ಆಲ್, ಇವರ ಪಾರ್ಟ್ನರ್ ಇವರನ್ನು ಬಿಟ್ಟು ಹೋಗಲು ಕಾರಣ ಏನು, ಕರೆಕ್ಟಾಗಿ ಹೇಳಿ. ಯಾವ ಉದ್ದೇಶದಿಂದ ಅವರು ಬಿಟ್ಟು ಹೋದರು? ಓಕೆ, ಎಸ್. ಯಾವ ಉದ್ದೇಶದಿಂದ ಅವರು ಬಿಟ್ಟು ಹೋದರು? ಸಾರಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ. ಇಷ್ಟೂ ಕಾರ್ಡ್ಗಳು ಒಂದೇ ಪ್ರಶ್ನೆಗೆ ಬಿದ್ದಿದೆ. ಯಾಕಾಗಿ ಅವರು ಬಿಟ್ಟು ಹೋದರು ಅಂತ ಕೇಳಿದಾಗ, ಫಸ್ಟ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಕೆಲವರಿಗೆ ಈ ವ್ಯಕ್ತಿ ಸ್ವಲ್ಪ ಜೆನ್ವಿನ್ನೇ ಇರಬಹುದು, ಬಟ್ ಇವರೊಂದು ಸ್ವಲ್ಪ ಇನೋಸೆನ್ಸ್. ಯಾರಾದರೂ ಮ್ಯಾನ್ಯುಪ್ಲೇಟ್ ಮಾಡಿದರೆ ಬೇಗನೆ ಮ್ಯಾನ್ಯುಪ್ಲೇಟ್ಗೆ ಒಳಗಾಗ್ತಾರೆ. ಓಕೆನಾ? ಎಸ್. ಯಾಕೆ ಅಂತ ಹೇಳಿದರೆ, ಪೇಜ್ ಆಫ್ ಕಪ್ಸ್ ಅನ್ನುವಂತಹದ್ದು ಒಂದು ಯಂಗ್ ಬಾಯ್ನ ಒಂದು ಎನರ್ಜಿ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ವಯಸ್ಸು ಎಷ್ಟೇ ಇರಲಿ, ಅವರ ಮನಸ್ಸು ಹೇಗಿರ್ತದೆ ಅಂದರೆ, ಸಣ್ಣ ಹದಿಹರೆಯದ ಹುಡುಗನಿಗೆ ಇಮ್ಮೆಚ್ಯೂರ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಇರುವಂತಹ ಒಂದು ಮನಸ್ಥಿತಿ ಈ ವ್ಯಕ್ತಿಗೆ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಈ ವ್ಯಕ್ತಿ ಎಮೋಷನಲಿ ಬೇಗ ಏನಾಗ್ತಾರೆ, ಬ್ಲೈಂಡ್ ಆಗುವಂಥದ್ದು, ಬೇರೆಯವರಿಂದ ಬ್ಲೈಂಡ್ ಆಗುವಂತಹ ಒಂದು ವ್ಯಕ್ತಿತ್ವ. ಹಾಗೆ ಅದರ ಜೊತೆಗೆ ಈ ವ್ಯಕ್ತಿ ಯಾಕೆ ನಿಮ್ಮನ್ನು ಬಿಟ್ಟು ಹೋದರು ಅಂದರೆ, ಇವರಿಗೆ ಕನ್ಫ್ಯೂಷನ್, ಓವರ್ ಥಿಂಕ್ ಮಾಡುವಂತಹದ್ದು. ಹಾಗೆ ಅದರ ಜೊತೆಗೆ ನೀವು ಒಂಥರ ಆಪ್ಷನ್ಸ್ ಥರ ಅವರಿಗೆ ಕಾಣಿಸ್ತಾ ಇದ್ರಿ ಅಂತ ಅನಿಸುತ್ತೆ ಬಹುಶಃ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ, ಈ ಸಂಬಂಧದಲ್ಲಿ ಮದುವೆ ಆಗಿದ್ದರೆ ಈ ಸಂಬಂಧವನ್ನು ಅವರು ಯಾವ ರೀತಿ ನೋಡ್ತಾ ಇದ್ರು ಅಂದರೆ, ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ನೋಡ್ತಾಯಿದ್ರು. ಅವರಿಗೆ ಅವರ ಸುತ್ತಮುತ್ತ ಅಂದರೆ ಅವರ ಮನೆಯವರಿರ್ಬೋದು, ಅಥವಾ ಅವರ ಸಂಬಂಧಿಕರಿರ್ಬೋದು, ಅಥವಾ ಸಮಾಜ ಅವರಿರುವಂತಹ ಎನ್ವೈರ್ಮೆಂಟ್ನ ಒತ್ತಡಗಳು ಅವರ ಮೇಲೆ ಇತ್ತು. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ, ಸಾಲಗಳು, ಫೈನಾನ್ಷಿಯಲಿ ಹರ್ಟ್ ಕೂಡ ಕೆಲವರಿಗೆ ಆಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಪರ್ಟಿಕ್ಯುಲರ್ಲಿ ಕೈ ಸಾಲಗಳನ್ನು ತುಂಬಾ ಮಾಡಿಕೊಂಡಿದ್ರು ಈ ವ್ಯಕ್ತಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಈ ವ್ಯಕ್ತಿ
ಎಮೋಷನಲಿ ಯಾವಾಗಲೂ ಬ್ಲಾಕ್ ಆಗುವಂತಹ ವ್ಯಕ್ತಿ. ಇವರು ಯಾರ ಮಾತನ್ನು ಕೇಳದೆ ತನ್ನ ನಿರ್ಧಾರಗಳನ್ನು ತಾನೂ ತೆಗೆದುಕೊಳ್ಳದೇ ಇರುವಂತಹ ಒಂದು ವ್ಯಕ್ತಿತ್ವ. ಅಂತಹ ಒಂದು ಮೊಂಡು ಸ್ವಭಾವ ಅಂತ ನನಗನ್ನಿಸ್ತಾ ಇದೆ. ಇನ್ನು ಕೆಲವರಿಗೆ ಏಸ್ ಆಫ್ ಪೆಂಟಿಕಲ್ಸ್ ಮತ್ತು 10 ಆಫ್ ಸೋರ್ಡ್ಸ್ ಬಂದಿದೆ. ಖಂಡಿತವಾಗಿಯೂ ಇದು ಯಾವುದೋ ಒಂದು ಬಿಸ್ನೆಸ್ನಿಂದ ಹಿಟ್ಟಾಗಿರುವಂತಹದ್ದು, ಅಥವಾ ಉದ್ಯೋಗದಲ್ಲಿ ಹಿಟ್ಟಾಗಿರ್ಬೋದು, ಅಥವಾ ಹಣಕಾಸಿನ ತೊಂದರೆಗಳು ಇರ್ಬೋದು, ಅಥವಾ ಯಾವುದೋ ಒಂದು ಫ್ಯಾಮಿಲಿ ಸ್ವಲ್ಪ ಮೇಲ್ಮಟ್ಟದಲ್ಲಿರ್ಬೋದು, ಮತ್ತೊಂದು ಫ್ಯಾಮಿಲಿ ಸ್ವಲ್ಪ ಕೆಳಮಟ್ಟದಲ್ಲಿರ್ಬೋದು. ಈ ಕ್ಲ್ಯಾಶಸ್ಗಳಿಂದ ಈ ಸಂಬಂಧಗಳಲ್ಲಿ ಬ್ರೇಕ್ ಬಂದಿದೆ, ಅವರು ಬಿಟ್ಟು ಹೋಗಿದ್ದಾರೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನೋಡುವ, ಇದರ ಮೇಲೆ ಇನ್ನೂ ಒಂದೆರಡು ಕಾರ್ಡನ್ನು ತೆಗಿವ. ಇದು ನನಗೆ ಕ್ಲಿಯರ್ ಅಂತ ಅನ್ನಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ 10 ಆಫ್ ಸೋರ್ಡ್ಸ್, ಏಸ್ ಆಫ್ ಪೆಂಟಿಕಲ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಕಾರ್ಡನ್ನು ಕೊಡ್ತೀರಾ? ಎಸ್, ನೋಡಿ ಕರೆಕ್ಟಾಗಿ ಬಂತು. 7 ಆಫ್ ಕಪ್ಸ್. ಈ ವ್ಯಕ್ತಿ ತನ್ನದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತುಂಬಾ ಚಂಚಲ ಸ್ವಭಾವದವರು. ಬೇರೆಯ ವ್ಯಕ್ತಿ ಅಥವಾ ಬೇರೆ ಪರ್ಸನ್ ಅವರ ಒಂದು ಎಂಟ್ರೆನ್ಸಿ ಕೂಡ ಇರಬಹುದು ಬಹುಶಃ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಇವರ ಜೀವನದಲ್ಲಿ ಕೆಲವು ಎನಿಮೀಸ್ಗಳಿದ್ದಾರೆ. ಅದು ನಿಮಗೆ ಗೊತ್ತಿರುವಂಥವರಾಗಿರ್ಬೋದು ಅಥವಾ ಗೊತ್ತಿಲ್ಲದೇ ಇರುವಂತಹ ವ್ಯಕ್ತಿ ಕೂಡ ಇರ್ಬೋದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಭ್ರಮೆಗಳು ಜಾಸ್ತಿ, ತುಂಬಾ ಕನ್ಫ್ಯೂಷನ್ಗೆ ಬೇಗ ಒಳಗಾಗುವಂತಹದ್ದು. ಒಂದು ಕಡೆಯಿಂದ ಉದ್ಯೋಗ, ಇನ್ನೊಂದು ಕಡೆಯಿಂದ ನಿಮ್ಮ ಆಪ್ಷನ್ಸ್ಗಳು, ನೀವು ಅವರ ಜೀವನಕ್ಕೆ ಬೇಕಾಗಿರುವಂತಹ ಆಪ್ಷನ್, ಮತ್ತೊಂದು ಕಡೆಯಿಂದ ಅವರು ಸ್ವಲ್ಪ ದುಡ್ಡು ವ್ಯವಹಾರಗಳ ಕಡೆಗೆ ಮನಸ್ಸು ಕೊಡುವಂತಹ ಒಂದು ವ್ಯಕ್ತಿತ್ವ ಅಂತ ನನಗನ್ನಿಸ್ತಾ ಇದೆ. ಇದರಿಂದ ಏನಾಗಿದೆ ಅಂದರೆ, ಟೋಟಲಿ ಕನ್ಫ್ಯೂಷನ್ ಮಾಡಿಕೊಂಡು ನಿಮ್ಮನ್ನು ಅವರು ಬಿಟ್ಟುಬಿಟ್ಟಿದ್ದಾರೆ. ಮತ್ತು ಕೆಲವರಿಗೆ ಏನಾಗಿದೆ ಗೊತ್ತಾ, ಈ ವ್ಯಕ್ತಿಗೆ ಬೇರೆ ವ್ಯಕ್ತಿಯ ಒಂದು ಕಾಂಟ್ಯಾಕ್ಟ್ ಕೂಡ ಇದೆ. ಅವರ ಒಂದು ಕಾಂಟ್ಯಾಕ್ಟಿಂದ, ಆ ವ್ಯಕ್ತಿಯ ಸಹವಾಸದಿಂದ ನಿಮ್ಮನ್ನು ಬಿಟ್ಟಿರಬಹುದು ಅಂತ ಹೇಳ್ತಾ ಇದೆ. ಟೋಟಲಾಗಿ ನೋಡಿದಾಗ ಇವರೊಬ್ಬರು ನೆಗೆಟಿವ್ ಮೋಡ್ ಪರ್ಸನ್. ಹಾಗಂತ ಇಲ್ಲಿ ನೋಡಿದಾಗ 10 ಆಫ್ ಸೋರ್ಡ್ಸ್ ಕೂಡ ಬಂದಿರೋದ್ರಿಂದ ಇದಕ್ಕಾಗಿಯೇ ನಾನು ಬಫರ್ ಮಾಡಿ ತೆಗೆದದ್ದು 7 ಆಫ್ ಕಪ್ಸ್. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ಈ 10 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನು ಅಂತ ಹೇಳಿದರೆ, ಬಹುಶಃ ದುಡ್ಡಿನ ಹೊಡೆತಗಳು, ಸಾಲದ ಹೊಡೆತಗಳು, ಅಥವಾ ಬೇರೆ ವ್ಯಕ್ತಿಯ ಹಿಟ್ಗಳಿಂದ ಏನಾಗಿದೆ ಅಂತ ಹೇಳಿದರೆ, ಈ ವ್ಯಕ್ತಿ ಇನ್ನರ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದಾಗಿ ಈ ವ್ಯಕ್ತಿ ಕಂಪ್ಲೀಟಾಗಿ ಏನೂ ಮಾಡೋಕ್ಕಾಗ್ದಲೇ ತನಗೆ ತಾನು ಅವರಾಗಿಯೇ ಹರ್ಟ್ ಮಾಡಿಕೊಂಡು ದೂರ ಹೋಗಿದ್ದಾರೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಮೂನ್ ಕಾರ್ಡ್ ಮತ್ತು ಟವರ್ ಕಾರ್ಡ್ ಕೂಡ ಬಂದಿದೆ. ಮೂನ್ ಕಾರ್ಡ್ ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಬಹುಶಃ ಇಲ್ಲಿ ಯಾವುದೋ ಒಂದು ಜಗಳ ಆಗಿರ್ಬೋದು, ಕ್ಲ್ಯಾಶಸ್ಗಳು ಕೂಡ ನಿಮ್ಮ ನಡುವಲ್ಲಿ ಆಗಿದೆ. ಆ ಸಂದರ್ಭದಲ್ಲಿ ನಿಮ್ಮಿಬ್ಬರ ವಿವೇಕ, ಕಾನ್ಷಿಯಸ್ನ ನೀವು ಉಪಯೋಗಿಸಿಲ್ಲ. ಅರ್ಥ ಆಯ್ತಾ? ಸೆಕೆಂಡ್ ಒನ್ ಏನು ಅಂತ ಹೇಳಿದರೆ, ಇದು ಈ ರಿಲೇಷನ್ಶಿಪ್ಪಲ್ಲಿ ಯಾರದೋ ಒಂದು ಎಂಟ್ರಿ ಇರಬಹುದು, ಅಥವಾ ಅವರ ಮನೆಗೋ ನಿಮ್ಮ ಮನೆಗೋ ನೀವು ಗೌಪ್ಯವಾಗಿಟ್ಟಂತಹ ವಿಚಾರ ಗೊತ್ತಾಗಿ ಅದು ಕ್ಲ್ಯಾಶಸ್ ಆಗಿದೆ, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಕೂಡ ಹೆಟ್ಟಾಗಿರಬಹುದು. ಆಕಸ್ಮಿಕವಾಗಿ ನಿಮಗೆ ಹಣಕಾಸಿನ ತೊಂದರೆಗಳು ಕೂಡ ಬಂದಿರಬಹುದು. ಅದರಿಂದ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಕಟ್ ಬಂದಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಸಡನ್ನಾದಂತಹ ಒಂದು ಸಂದರ್ಭಗಳು ನಿಮ್ಮ ಪ್ರೀತಿಯನ್ನು, ನಿಮ್ಮ ಪಾರ್ಟ್ನರನ್ನು ದೂರ ಮಾಡುವಂತಹ ಸಂದರ್ಭವನ್ನು ತಂದಿದೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಒಂದು ನಿಮಿಷ, ಇದು ಕರಿಯರನ್ನು ಕೂಡ ತೋರಿಸುತ್ತೆ. ಕರಿಯರ್ ಅಂದರೆ ಅವರ ಕೆಲಸದ ಜಾಗದಲ್ಲಿ ಯಾರೋ ವ್ಯಕ್ತಿ ಸಿಕ್ಕು ಆ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆದು ಆ ಸಂಬಂಧದಿಂದ ನಿಮ್ಮೊಟ್ಟಿಗೆ ಜಗಳ ಆಗಿ ಆ ವ್ಯಕ್ತಿ ದೂರ ಆಗಿರಬಹುದು. ಓಕೆನಾ? ಅಂಡರ್ಸ್ಟುಡ್ ಆಯಿತಾ? ನೋಡುವ, ಇನ್ನೂ ಏನಾದರೂ ಬರುತ್ತಾ ನೋಡುವ. ಎಸ್, 2 ಕಾರ್ಡ್ ಬಂದಿದೆ. 2 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್. ಮತ್ತೆ ಎಗೇನ್ ಅದನ್ನೇ ಹೇಳ್ತಾ ಇದೆ. ಬಹುಶಃ ಇವರ ಮನೆಯ ಯಾರೋ ಹಿರಿಯ ಜೀವ ಕೂಡ ಇವರನ್ನು ತಡೆಗಟ್ತಾ ಇದ್ದಾರೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಆ ವ್ಯಕ್ತಿಯ ಮಾತನ್ನು ಕೇಳಿ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಇದು ಮದುವೆ ಆದ ನಂತರದ ಒಂದು ಸಂಬಂಧ. ದಟ್ ಮೀನ್ಸ್ ಬೌಂಡ್ರಿಯನ್ನು ಮೀರಿ ಹೋಗಿರುವಂತಹದ್ದು, ಔಟ್ ಆಫ್ ಬಾಕ್ಸ್ ಆಗಿರುವಂತಹ ಒಂದು ಸಂಬಂಧ. ಆದ್ದರಿಂದಾಗಿಯೂ ಕೂಡ ಇದು ಕ್ಲ್ಯಾಶಸ್ಗೆ ಕಾರಣ ಆಗಿದೆ. ಕೆಲವರಿಗೆ ಮಕ್ಕಳಿದ್ದು ಕೂಡ ಆ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡ್ತಾ ಇದ್ದಾರೆ.
ಪರ್ಟಿಕ್ಯುಲರ್ಲಿ, ಓಕೆನಾ. ಮತ್ತು ಕೆಲವರಿಗೆ ಹೆಚ್ಚಾಗಿ ಇದು ಹಣಕ್ಕೆ ಸಂಬಂಧಪಟ್ಟ ಹಾಗೆಯೇ ನೇರವಾಗಿ ಹಿಟ್ಟುಡಿತಾ ಇದೆ. ಹಾಗೆ ಅದರ ಜೊತೆಗೆ 2 ಆಫ್ ಕಪ್ಸ್ ಕೂಡ ಬಂದಿದೆ. 2 ಆಫ್ ಕಪ್ಸ್ ಅನ್ನುವಾಗ ಬಹುಶಃ ಆ ಪ್ರೀತಿಯನ್ನು ಅವರು ನಿಮಗೆ ಜೆನ್ವಿನ್ನಾಗಿ ಕೊಡೋದ್ರಲ್ಲಿ ಸೋತು ಹೋಗಿದ್ದಾರೆ. ಅವರು ಏನು ಅಂತ ಹೇಳಿದರೆ ಅವರ ಫ್ಯಾಮಿಲಿ, ಅವರ ಸಂಬಂಧಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡ್ತಾರೆ. ನಿಮ್ಮನ್ನು ಸೆಕೆಂಡ್ ಆಪ್ಷನ್ಸ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮಿಂದ ಈ ರಿಲೇಷನ್ಶಿಪ್ಪಲ್ಲಿ ಬಹುಶಃ ಗಲಾಟೆಗಳು ನಡೆದಿರಬಹುದು ಅಂತ ಹೇಳ್ತಾ ಇದೆ. ಇನ್ನೂ ಕೆಲವರಿಗೆ ಏನು ಗೊತ್ತಾ, ಕೆಲವರು ಇಲ್ಲಿ ಜೆನ್ವಿನ್ ಆದಂತಹ ಹೃದಯಗಳಿದ್ದರೂ ಕೂಡ, ನಿಮ್ಮ ಪಾರ್ಟ್ನರ್ ಜೆನ್ವಿನ್ ಆಗಿದ್ದರೂ ಕೂಡ ಅವರಿಗೆ ಏನು ಅಂತ ಹೇಳಿದ್ರೆ ಎಮೋಷನಲಿ ವೀಕ್ ಇರೋದ್ರಿಂದ ಬೇರೆಯವರ ಮಾತಿಗೆ ಬೇಗನೆ ಅವರು ಮರುಳಾಗುವಂತಹ ಸ್ವಭಾವ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ, ಓಕೆನಾ. ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಏನಿತ್ತು ಅಂತ ಕೇಳಿ ನೋಡುವ. ಫಸ್ಟ್ ಆಫ್ ಆಲ್ ಚಾರಿಯಟ್ ಕಾರ್ಡ್ ಕರೆಕ್ಟಾಗಿ ಬಂದಿದೆ ಈ ಸಂದರ್ಭಕ್ಕೆ. ಆ್ಯಕ್ಚುಲಿ ಅವರ ಮನಸ್ಸಿನಲ್ಲಿ ಏನಿತ್ತು ಕಾರ್ಡ್ಗಳನ್ನು ಕೇಳಿ ನೋಡೋಣ. ಆ ಸಂದರ್ಭ ಅವರು ಹೇಗಿದ್ದರು, ಕಾಣಿಸುತ್ತಲ್ಲ, ದ ಚಾರಿಯಟ್ ಕಾರ್ಡ್, ಜಸ್ಟಿಸ್ ಕಾರ್ಡ್ ಕೂಡ ಬಂದಿದೆ, 7 ಆಫ್ ವಾಂಡ್ಸ್, ದ ಸ್ಟಾರ್ ಕಾರ್ಡ್ ಕೂಡ ಬಂದಿದೆ. ಕೆಲವರು ನಿಮ್ಮನ್ನು ಬಿಟ್ಟು ಹೋದಾಗ ಅವ್ರು ಅಂದ್ಕೊಂಡಿದ್ದಾರೆ, ಎಸ್ ನಾನು ಬಿಟ್ಟದೇ ತುಂಬ ಒಳ್ಳೆಯದಾಯಿತು. ಯಾಕೆ ಅಂತ ಹೇಳಿದರೆ ಎರಡೂ ಫ್ಯಾಮಿಲಿಗಳ ನಡುವೆ ಯಾವಾಗ ನೋಡಿದರೂ ಕ್ಲ್ಯಾಶಸ್ ಆಗ್ತಾಯಿದೆ, ಹೊಂದಾಣಿಕೆಗಳು ಇಲ್ಲ ಅನ್ನುವಂತಹದ್ದನ್ನು ಅಂದ್ಕೊಳ್ತಾ ಇದ್ರು. ಮತ್ತು ಕೆಲವರು ಏನು ಅಂತ ಹೇಳಿದರೆ ಸತ್ಯ, ಮತ್ತು ಕೆಲವರು ಏನನ್ನು ಆಲೋಚನೆ ಮಾಡ್ತಾಯಿದ್ರು ಅಂತ ಹೇಳಿದರೆ ಬಹುಶಃ ಇನ್ನು ನಾನು ಗ್ರೋತ್ ಆಗ್ತೀನೇನೋ ಅನ್ನುವಂತಹ ರೀತಿಯಲ್ಲಿ ಕೂಡ ಆಲೋಚನೆ ಮಾಡ್ತಾಯಿದ್ರು. ಅವರ ಫೈನಾನ್ಷಿಯಲ್ ಫೆಸಿಲಿಟಿಗಳು ಜಾಸ್ತಿ ಆಗ್ಬೋದು, ಅಥವಾ ಅದರಲ್ಲಿ ಸ್ಟೆಬಿಲೈಸ್ ಬರ್ಬೋದು, ಒಂದು ಸ್ಥಿರತೆ ಬರ್ಬೋದು ಅನ್ನುವಂತಹ ಆಲೋಚನೆಯಲ್ಲಿದ್ದರು. ಮತ್ತು ಕೆಲವರಿಗೆ ಇದೇನು ಗೊತ್ತಾ, ಜಸ್ಟಿಸ್ ಕೆಳಗೆ ಚಾರಿಯೇಟ್ ಬಂದಿರೋದ್ರಿಂದ ಬಹುಶಃ ಇದು ಅವ್ರಿಗೆ ಸರಿ ಅನ್ನಿಸ್ತು, ಇದು ನನಗೆ ಒಂದು ನಾನೇ ನನಗಾಗಿ ತಗೊಂಡಂತಹ ನ್ಯಾಯ, ಸರಿಯಾದ ತೀರ್ಪು ಅಂತ ಅವರು ಅಂದ್ಕೊಂಡಿದ್ದಾರೆ, ಓಕೆನಾ. ಆ ಸಂದರ್ಭದಲ್ಲಿ ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡಿದಾಗ ನೀನು ನನ್ನಿಂದ ತುಂಬಾ ಮುಚ್ಚಿಟ್ಟೆ, ಕೆಲವು ವಿಚಾರಗಳನ್ನು ಹೇಳಿರಲಿಲ್ಲ. ಆ ವಿಚಾರಗಳು ಬಹುಶಃ ಮ್ಯಾರಿಡ್ ಆಗಿದ್ದರೆ ಮದುವೆಗೆ ಆಗೋಕ್ಕಿಂತ ಮುಂಚೆ ನೀನು ಹೇಳಿರಲಿಲ್ಲ. ಮದುವೆ ಆದಮೇಲೆ ಆ ಹಿಡನ್ ಆದಂತಹ ವಿಚಾರಗಳು ನನಗೆ ತಿಳಿದಿದೆ, ಆದ್ದರಿಂದಾಗಿ ನನಗೆ ನೀನು ಬೇಡ ಅನ್ನುವಂತಹ ಒಂದು ಕಲ್ಪನೆ. ಮತ್ತು ಕೆಲವರಿಗೆ ನಿಮ್ಮನ್ನು ಬಿಟ್ಟು ಹೋಗುವಾಗ ನಿಮ್ಮ ಮನೆ ಅಥವಾ ಅವರ ಮನೆಯ ಆ ಕ್ಲ್ಯಾಶಸ್ಗಳು ಕೂಡ ನೆನಪಾಗಿದೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ 7 ಆಫ್ ವಾಂಡ್ಸ್ ಮತ್ತು ದ ಸ್ಟಾರ್ ಕಾರ್ಡ್. ಬಹುಶಃ ಆ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಏನು ನೋಡ್ತಾ ಇತ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್. ಬಹುಶಃ ಅವರ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇತ್ತು, ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಬಹುಶಃ ನಾನು ಸೋತು ಹೋಗಿದ್ದೆ ಆ ಕ್ಷಣ, ಆದ್ದರಿಂದಾಗಿ ಈ ಗಲಾಟೆಗಳು ಆಯಿತೋ ಏನೋ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಇತ್ತು ಅವರ ಮನಸ್ಸಿನಲ್ಲಿ. ಕೆಲವರಿಗೆ ಇದು ಜಗಳವನ್ನು ಕೂಡ ನೇರವಾಗಿ ಹೇಳ್ತಾ ಇದೆ. 7 ಆಫ್ ವಾಂಡ್ಸ್ ಅಂತ ಹೇಳಿದಾಗ ಫುಲ್ ಆಫ್ ಎನರ್ಜಿಯನ್ನು ತೋರಿಸ್ತಾ ಇದೆ. ಸ್ಟಾರ್ ಕಾರ್ಡ್ ಕೂಡ ಅದರ ಕೆಳಗೆ ಬಂದಿದೆ. ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೆಲವೊಮ್ಮೆ ಆ ಕಳೆದು ಹೋದಂತಹ ಎಮೋಷನ್ಸ್ಗಳು ಅದೆಲ್ಲವೂ ಕೂಡ ನೆನಪಾಗಿದೆ. ಹಾಗೆ ಅದರ ಜೊತೆಗೆ ಈ ವ್ಯಕ್ತಿಗೆ ಮೈಂಡ್ ಆಚೀಚೆಯಾಗಿದೆ. ಇವರ ಕಾನ್ಷಿಯಸ್ ಮೈಂಡಿಗೂ ಮತ್ತು ಸಬ್ಕಾನ್ಷಿಯಸ್ ಮೈಂಡಿಗೂ ಹೊಂದಾಣಿಕೆ ಆಗಲಿಲ್ಲ. ಒಂದು ಕಡೆ ಅವರು ಪಾಸಿಟಿವ್ ಆಗಿದ್ದರೆ ಮತ್ತೊಂದು ಕಡೆ ನೆಗೆಟಿವ್ ಆಗಿಯೂ ಕೂಡ ಅವರು ಆ ಸಂದರ್ಭದಲ್ಲಿ ಆಲೋಚನೆಯನ್ನು ಮಾಡಿದ್ದಾರೆ ಅನ್ನುವಂತಹದ್ದು ಈ ಕಾರ್ಡ್ಗಳ ಮೂಲಕ ತಿಳಿತಾ ಇದೆ, ಓಕೆನಾ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಏನಾದರೂ ಕಾರ್ಡ್ ಕೊಡ್ತೀರಾ? ಎಸ್, ಹರ್ಮಿಟ್ ಕಾರ್ಡ್ ಬಂದಿದೆ, ಡೆತ್ ಕಾರ್ಡ್ ಕೂಡ ಬಂದಿದೆ. ಎಸ್, ಅವರ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು, ಅವರ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿತ್ತು ಏಕಾಂಗಿ ಜೀವನವನ್ನೇ ನಡೆಸಬೇಕು, ನನಗೆ ವಿಧಿ ಇಲ್ಲ, ಬಟ್ ನನಗೊಂದು ಸಲ್ಯೂಷನ್ ಬೇಕು. ಈ ರಿಲೇಷನ್ಶಿಪ್ಪಿಂದ ಬ್ರೇಕ್ ಆದರೆ ಮಾತ್ರ ಆ ಸಲ್ಯೂಷನ್ ಸಿಕ್ಕುತ್ತೆ, ಬೇರೆಲ್ಲೋ ದಾರಿ ಸಿಕ್ಕಬಹುದು, ಅಥವಾ ಬೇರೆ ವ್ಯಕ್ತಿಯ ಒಂದು ಅವಲಂಬನೆ ಕೂಡ ಅವರಿಗೆ ಸಿಕ್ಕುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಇತ್ತು ಆ ಸಂದರ್ಭದಲ್ಲಿ. ಬಹುಶಃ ಇಲ್ಲಿ ಕೂಡ ಬೇರೆ ವ್ಯಕ್ತಿಯ ಎಂಟ್ರಿ ಇರೋದರಿಂದ ಆ ವ್ಯಕ್ತಿಯ ಆಕರ್ಷಣೆ ಕೂಡ ಆ ವ್ಯಕ್ತಿಗೆ ಇರಬಹುದು, ಬಿಟ್ಟು ಹೋದಂತಹ ವ್ಯಕ್ತಿಗೆ.
ಡೆತ್ ಕಾರ್ಡ್ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಅವರಿಗಾದಂತಹ ಅವಮಾನಗಳು ಅಥವಾ ಆ ಕ್ಲ್ಯಾಶಸ್ಗಳು ಅಥವಾ ಅವರ ಇನ್ನರ್ ಚೈಲ್ಡ್ನ ಹರ್ಟ್ಗಳು, ಅವರ ಎಮೋಷನ್ಸ್ಗಳು, ಅವರು ಏನನ್ನ ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ರೀತಿಯ ಸ್ವಾರ್ಥ ಮನೋಭಾವ ಅವರ ಮನಸ್ಸಿನೊಳಗೆ ಆ ಸಂದರ್ಭದಲ್ಲಿ ಓಡ್ತಾ ಇತ್ತು. ಓಕೆನಾ? ಪ್ಯೂರ್ಲಿ ಹೇಳಬೇಕು ಅಂದರೆ ಇದೊಂದು ಎಸ್ಕೇಪಿಸಮ್. ಆ ಸಂದರ್ಭದಲ್ಲಿ ಅವರಿಗೆ ಎಸ್ಕೇಪ್ ಆಗಬೇಕಿತ್ತು ನಿಮ್ಮಿಂದ. ಅವರು ಇದನ್ನು ಒಂದು ಬಂಡವಾಳವಾಗಿ ಮಾಡ್ಕೊಂಡಿದ್ದಾರೆ ಅಂತ ಕ್ಲೀನಾಗಿ ನನಗನ್ನಿಸ್ತಾ ಇದೆ. ಓಕೆನಾ? ಅಷ್ಟೇ, ಎಸ್ಕೇಪಿಸಮ್ ಇದು. ಓಕೆ, ನೆಕ್ಸ್ಟ್, ಏನನ್ನ ನಿಮ್ಮಿಂದ ಆ್ಯಕ್ಚುಲಿ ಆ ವ್ಯಕ್ತಿ, ಅದು ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ, ಏನನ್ನು ಮುಚ್ಚಿಟ್ಟಿದ್ರು ಅಂತ ಕೇಳಿ ನೋಡುವ. ಟೆಂಪರೆನ್ಸ್, ಏಸ್ ಆಫ್ ಕಪ್ಸ್. ಆ್ಯಕ್ಚುಲಿ ಆ ವ್ಯಕ್ತಿ ಏನನ್ನ ನಿಮ್ಮಿಂದ ಮುಚ್ಚಿ ಇಟ್ಟಿದ್ರು. ದ ಎಂಪರರ್ ಕಾರ್ಡ್, ಸಿ. ಈ ವ್ಯಕ್ತಿ ಏನನ್ನು ಮುಚ್ಚಿಟ್ಟಿದ್ರು ಅಂತ ಹೇಳಿದ್ರೆ, ಇವರ ಉದ್ಯೋಗದಲ್ಲಿದ್ದಂಥ ಹಿಟ್ಟನ್ನು ಮುಚ್ಚಿಟ್ಟಿರ್ಬೋದು, ಅಥವಾ ಈ ಹಿಂದೆ ಇದ್ದ ರಿಲೇಷನ್ಶಿಪ್ಪನ್ನು ಕೂಡ ಇವರು ಮುಚ್ಚಿಟ್ಟಿರುವಂತಹ ಸಾಧ್ಯತೆ ಇದೆ, ಅಥವಾ ಅವರಿಗಿದ್ದಂತಹ ಆಪ್ಷನನ್ನು ಕೂಡ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರಿಗೆ ಖಂಡಿತ ಆಪ್ಷನ್ಸ್ ಇತ್ತು, ಅದನ್ನು ಕೂಡ, ಆ ಹಳೆ ಪ್ರೀತಿಯನ್ನು ಕೂಡ ಅವ್ರು ನಿಮ್ಮಿಂದ ಮುಚ್ಚಿಟ್ಟಿರಬಹುದು, ಅಥವಾ ಅವರಿಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಮನಸ್ಥಿತಿಯೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಎರಡು ತತ್ವ ಇರ್ತದೆ, ಒಂದು ಮೇಲ್ ಎನರ್ಜಿ, ಇನ್ನೊಂದು ಫೀಮೇಲ್ ಎನರ್ಜಿ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಕೆಲವರಿಗೆ ಮೇಲ್ ಎನರ್ಜಿ ಜಾಸ್ತಿ ಇದ್ದಾಗ ಅವರೊಂದು ಸ್ವಲ್ಪ ಕಠೋರ ಹೃದಯದವರಾಗಿರ್ತಾರೆ, ಭಾವನೆಗಳು ಕೂಡ ಇರಲ್ಲ. ಫೀಮೇಲ್ ಎನರ್ಜಿ ಜಾಸ್ತಿಯಾಗಿ ಅವರಲ್ಲಿ ಇದ್ದಾಗ, ಫೀಮೇಲ್ ಎನರ್ಜಿ ಈ ಸೈಡ್ ಬರುತ್ತೆ, ಎಡ ಸೈಡ್, ಅದು ಜಾಸ್ತಿ ಇದ್ದಾಗ ಅವರು ತುಂಬಾ ಎಮೋಷನ್ಸ್ ಥಿಂಕ್ ಮಾಡುವವರಾಗ್ತಾರೆ. ಇದು ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಮತ್ತು ಹಾಗೆ 8 ಆಫ್ ಸೋರ್ಡ್ಸ್, ಎಂಪರರ್ಸ್, 3 ಆಫ್ ಸೋರ್ಸ್, ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿದಾಗ ಆ ವ್ಯಕ್ತಿಗೆ ಬ್ಯಾಲೆನ್ಸ್ ಮಾಡುವಂತಹ ಬುದ್ಧಿ ಇಲ್ಲ. ಒಂದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ಅವರು ಕಟುವಾದಿಗಳು, ನೇರವಾಗಿ ಮಾತಾಡ್ತಾರೆ, ತಾನು ಹಿಡ್ದದ್ದೇ ತನಿಗೆ ಅನ್ನುವಂತಹದ್ದನ್ನು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಹಾಗೆ ಅದರ ಜೊತೆಗೆ ಅವರಿಗೆ ಅವ್ರದ್ದೇ ಆದಂತಹ ಸಾಲಗಳಿತ್ತು, ಅದನ್ನು ಕೂಡ ಅವರು ಮುಚ್ಚಿಟ್ಟಿದ್ರು. ಅವ್ರಿಗೆ ಫೈನಾನ್ಷಿಯಲ್ ಹಿಟ್ಗಳನ್ನು ಮುಚ್ಚಿಟ್ಟಿದ್ರು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಡಾಮಿನೇಟ್ ಮಾಡುವಂತಹ ಬುದ್ಧಿ ಇತ್ತು. ನಿಮಗೆ ಆ ಪರ್ಸನ್ ಬಂದ ಮೇಲೇ ಆ ವಿಚಾರ ಗೊತ್ತಾಗಿದ್ದು ಅನ್ನುವಂತಹದ್ದು ಯೂನಿವರ್ಸಿಂದ ತಿಳಿತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಆಲ್ರೆಡಿ ರಿಲೇಷನ್ಶಿಪ್ಪಿಂದ, ಅವರ ಕುಟುಂಬದಿಂದ ಅಥವಾ ಅವರ ಒಂದು ಇರುವಂತಹ ಎನ್ವಾರ್ನಮೆಂಟಿಂದ ಹಿಟ್ಗಳು ಇದ್ವು ಸಂಬಂಧಗಳಲ್ಲಿ, ಅದು ಕೂಡ ನಿಮಗೆ ಗೊತ್ತಿರಲಿಲ್ಲ. ಅವರ ಫ್ಯಾಮಿಲಿಯಲ್ಲೇ ಕ್ಲ್ಯಾಶಸ್ ಇತ್ತು, ಅದು ಕೂಡ ನಿಮಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದನ್ನು 3 ಆಫ್ ಸೋರ್ಡ್ಸ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, 8 ಆಫ್ ಸೋರ್ಡ್ಸ್ ಕೂಡ ಬಂದಿದೆ. 8 ಆಫ್ ಸೋರ್ಡ್ಸ್ ಅನ್ನುವಂತಹದ್ದು ಏನನ್ನು ಮುಚ್ಚಿಟ್ಟಿದ್ರು ಅಂತ ಹೇಳಿದ್ರೆ, ಬಹುಶಃ ಅವರ ಫ್ಯಾಮಿಲಿಯ ವಿಚಾರವನ್ನು, ನಿಮ್ಮಿಂದ ಯಾವುದೋ ಒಂದು ವಿಚಾರವನ್ನು ಕಂಪ್ಲೀಟಾಗಿ ಮುಚ್ಚಿಟ್ಟಿದ್ರು, ಅದು ನಿಮಗೆ ಗೊತ್ತಾಗಿಲ್ಲ ಈ ವ್ಯಕ್ತಿಯ ಬಗ್ಗೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಟೋಟಲ್ ಆಗಿ ನೋಡಿದಾಗ ಅವರಿಗೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅವರು ಎಡವಿದ್ದಾರೆ ಅನ್ನುವಂತಹದ್ದು ನೇರವಾಗಿ ಕಾಣಿಸ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ಅವರ ಮನಸ್ಸಿನಲ್ಲಿ ಈಗ ಏನು ಓಡ್ತಾ ಇದೆ, ನಿಮ್ಮ ಆಲೋಚನೆಗಳ ಬಗ್ಗೆ ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ. ಆರ್ಕ್ಏಂಜಲ್ ಮೈಕಲ್, ಗುರು ರಾಘವೇಂದ್ರ ತಾಯಿರಕ್ತೇಶ್, ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ. ಹ್ಯಾರೋಫ್ರಾಂಟ್ ಕಾರ್ಡ್ ಬಂದಿದೆ, 6 ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಓಕೆ, ಇಲ್ಲಿ ಬಫರ್ ಮಾಡುವ ಇವೆರಡು ಕಾರ್ಡನ್ನು. ಹ್ಯಾರೋಫೆಂಟ್ ಕಾರ್ಡ್ ಬಂದಿದೆ. ನಿಮ್ಮ ಬಗ್ಗೆ ಆಲೋಚನೆ ಮಾಡಿದಾಗ ನಿರ್ಧಾರಗಳ ಬಗ್ಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆ. ತಾನು ಮಾಡಿದ್ದು ತಪ್ಪು, ತನಗೊಂದು ನ್ಯಾಯ ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೆಲವರು ಯೂನಿವರ್ಸ್ ಡಿವೈನಿಗೆ ಸರೆಂಡರ್ ಆಗಿರಬಹುದು. ಮತ್ತು ಕೆಲವರು 6 ಆಫ್ ವಾಂಡ್ಸ್ ಕೂಡ ಹ್ಯಾರೋಫೆಂಟ್ ಕೆಳಗೆ ಬಂದಿರೋದ್ರಿಂದ ಇನ್ನು ಕೆಲವರು ಪುನಃ ಭೇಟಿಯಾಗುವಂತಹ ಸಾಧ್ಯತೆ ಇದೆ, ಪುನಃ ಸಿಕ್ಕುವಂತಹ ಸಾಧ್ಯತೆ ಇದೆ, ಪುನಃ ಮರಳಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಕೆಲವರು ಸೋಷಿಯಲ್ ಗಾಸಿಪ್ಗಳಿಗೆ ಕೂಡ ಭಯಪಟ್ಟು ಅಥವಾ ಅವರಿರುವಂತಹ ಎನ್ವೈರ್ನಮೆಂಟ್ ಅವರನ್ನು ತಡೆಗಟ್ತಿರಬಹುದು, ಅದನ್ನು ಕೂಡ ಮೀರಿ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಆಲ್ರೆಡಿ ಅವರು ಯಾವುದೋ ರಿಲೇಷನ್ಶಿಪ್ಪಲ್ಲಿ ಕೂಡ ಇರುವಂತಹ ಚಾನ್ಸಸ್ ಇದೆ. ಆ ರಿಲೇಷನ್ಶಿಪ್ ಅವರನ್ನು ತಡೆಗಟ್ತಾ ಇದೆ. ಅವರು ಅದನ್ನು ಮೀರಿ ಬರುವಂತಹ ಒಂದು ಪ್ರಯತ್ನ ಕೂಡ ಅವರ ಮನಸ್ಸಿನಲ್ಲಿ ನಡೀತಾ ಇದೆ, ಅವರ ಕಾನ್ಷಿಯಸ್ ಮೈಂಡಲ್ಲಿ ಅಂತ ಹೇಳ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ
ಆ್ಯಕ್ಚುಲಿ ಅವರ ಮನಸ್ಸಿನಲ್ಲಿ ಏನಿದೆ ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ? ಎಸ್, ಖಂಡಿತವಾಗಿಯೂ ಬರ್ತಾರೆ. 10 ಆಫ್ ಕಪ್ಸ್ ಬಂದಿದೆ. ಬಹುಶಃ ಅವರು ಈ ಪರಿಸ್ಥಿತಿಯಿಂದ ಸ್ವಲ್ಪ ಸಮಯ ತಗೊಳ್ಬೋದು. ಬಹುಶಃ 10 ಮಂತ್ಸ್ ಆಗ್ಬೋದು, 10 ವೀಕ್ಸ್ ಆಗ್ಬೋದು. ಸಣ್ಣ ಪುಟ್ಟ ಕ್ಲ್ಯಾಶಸ್ ಆಗಿದ್ದರೆ 10 ವೀಕ್ಸಲ್ಲೇ ಆಗ್ಬೋದು, 10 ಮಂತ್ಸು ಕೂಡ ತಗೊಳ್ಬಹುದು ಬಹುಶಃ. ಯಾಕೆ ಅಂತ ಹೇಳಿದ್ರೆ ದೇವರ ಒಂದು ಕೃಪೆಯಿಂದ ಈ ಸಂಬಂಧ ಮತ್ತೆ ಒಂದಾಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಸ್ವಲ್ಪ ಡಿಲೇ, ನಿಧಾನ ಅನ್ನುವಂತಹದ್ದನ್ನು ಕಾರ್ಡ್ ಕೂಡ ತೋರಿಸ್ತಾ ಇದೆ. ಬಟ್ ನಿಮ್ಮಷ್ಟು ಜೆನ್ವಿನ್ ಅಂತ ಹೇಳಿದರೆ ಈ ವ್ಯಕ್ತಿ ಖಂಡಿತವಾಗಿಯೂ ಜೆನ್ವಿನ್ ಅಲ್ಲ. ಅವರಿಗೊಂದು ಕನಸಿದೆ, ಸಂಬಂಧಗಳನ್ನು ಸರಿ ಮಾಡಿಕೊಳ್ಳುವಂತಹ ಆಸೆ ಕೂಡ ಅವರ ಮನಸ್ಸಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ಯೂನಿವರ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದರೆ ಈ ವ್ಯಕ್ತಿಯ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಯೂನಿವರ್ಸ್ ಯಾವ ರೀತಿಯ ಸಂದೇಶಗಳನ್ನು ಕೊಡಲಿಕ್ಕೆ ಈಗ ಪ್ರಸ್ತುತವಾಗಿ ತಯಾರಿದೆ? ಸಿ ದಿಸ್. ದ ಡೆವಿಲ್ ಕಾರ್ಡ್ ಬಂದಿದೆ, ಏಸ್ ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಓಕೆ, ಸಿ ಯೂನಿವರ್ಸ್ ನಿಮಗಾಗಿ ಏನನ್ನು ಹೇಳ್ತಾ ಇದೆ ಅಂದರೆ, ಡೆವಿಲ್ ಕಾರ್ಡ್, ಅಟ್ಯಾಚ್ಮೆಂಟ್ಗಳನ್ನು ಫಸ್ಟ್ ಕಟ್ ಮಾಡ್ಕೊಳ್ಳಿ. ಇನ್ನರ್ ಗ್ರೋತಿಗೆ ಅಟ್ಯಾಚ್ಮೆಂಟ್ಗಳು ಇಟ್ಟಾಗ ಅದೇನಾಗುತ್ತೆ ಅಂದರೆ ನೀವು ಬೆಳವಣಿಗೆಗೆ ಹೋಗಲ್ಲ. ಆ ವ್ಯಕ್ತಿ ಬಗ್ಗೆನೇ ಆಲೋಚನೆ ಮಾಡ್ತಾ ನಿಮ್ಮನ್ನು ನೀವು ಸ್ಟಕ್ ಮಾಡ್ಕೊಳ್ತೀರಾ, ಸಿಕ್ಕಿ ಬೀಳ್ತೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತೊಂದು ಕಡೆ ಬೇರೆ ವ್ಯಕ್ತಿಯ ಕೈಯಾಟಗಳಿದ್ದಾಗ ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯೊಂದಿಗೆ ಯಾವ ಉದ್ದೇಶದಿಂದ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಕೆಲವರಿಗೆ ಏನು ಅಂತ ಹೇಳಿದರೆ ಇದು ಆಕರ್ಷಣೆಯಿಂದ ಬಂದಂತಹ ವ್ಯಕ್ತಿ, ಹಾಗಾಗಿ ಇವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಜಾಗ್ರತೆ ಮಾಡಿ ರಿಲೇಷನ್ಶಿಪ್ ವಿಚಾರದಲ್ಲಿ ಅವರನ್ನು ಪುನಃ ಮೀಟ್ ಮಾಡಿ ಪುನಃ ಹೇಳ್ಕೊಳ್ಳುವ ಬದಲು ನಿಮ್ಮಲ್ಲಿ ನೀವು ಡಿಟ್ಯಾಚ್ಮೆಂಟ್ ಗುಣವನ್ನು ಬೆಳೆಸ್ಕೊಂಡು ಆ ವ್ಯಕ್ತಿ ಯೋಗ್ಯರ, ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ಅನ್ನುವಂತಹದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ನೇರವಾಗಿ ಕಾರ್ಡ್ ಹೇಳ್ತಾ ಇದೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಕುಲದೇವರ ಆರಾಧನೆ ಇರ್ಬೋದು, ಪಿತೃಗಳ ಆರಾಧನೆ ಇರಬಹುದು, ದಯವಿಟ್ಟು ಮಾಡಿಕೊಳ್ಳಿ ಈ ವಿಚಾರದಲ್ಲಿ. ಹಾಗೆ ಅದರ ಜೊತೆಗೆ ನೀವು ನಿಮ್ಮ ಎಮೋಷನಲ್ ಹೀಲಿಂಗ್ ಕಡೆಗೆ ಗಮನ ಕೊಡಿ. ಪರಮಾತ್ಮ ನಿಮಗಾಗಿ ಕೊಟ್ಟಿರುವ ದಾರಿಗಳ ಬಗ್ಗೆ ಆಲೋಚನೆ ಮಾಡಿ. ಆಲ್ರೆಡಿ ನಿಮ್ಮ ಕುಟುಂಬದಲ್ಲಿ ಕೂಡ ನಿಮಗೆ ಸಾಕಷ್ಟು ನೋವು ದುಃಖಗಳು ಇರಬಹುದು, ಅದನ್ನು ಮೊದಲು ಹೀಲ್ ಮಾಡ್ಕೊಳ್ಳಿ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಅವರಿರುವಂತಹ ಎನ್ವೈರ್ನಮೆಂಟೇ ಸರಿ ಇಲ್ಲ. ದಟ್ ಮೀನ್ಸ್ ಕೆಲಸದಲ್ಲಿದ್ದರೆ ಆ ಒಂದು ಅಪಾರ್ಚುನಿಟಿಯಲ್ಲಿಯೇ ಸ್ವಲ್ಪ ಕಿರಿಕಿರಿಗಳಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಎಮೋಷನಲ್ ಆಗಿ ಫೈನಾನ್ಷಿಯಲಿ ನೀವು ಬೆಳವಣಿಗೆಯನ್ನು ಹೊಂದಿ ಅನ್ನುವಂತಹ ರೀತಿಯಲ್ಲಿ ಏಸ್ ಆಫ್ ವಾಂಡ್ಸ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನೀವೇನು ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಮನಸ್ಸಲ್ಲಿ, ರೆಡಿ ಟು ಟೇಕ್ ಆ್ಯಕ್ಷನ್. ಯಾಕೆ ಸುಮ್ಮನೆ ಕೂತಿದ್ದೀರಾ? ಆ್ಯಕ್ಷನನ್ನು ನಿಮ್ಮ ಕಡೆಯಿಂದನಾದರೂ ತಗೊಳ್ಳಿ, ಗಡಿಬಿಡಿ ಮಾಡಬೇಡಿ ಅಂತ ಹೇಳ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಅನ್ನುವಂತಹದ್ದು ನಿಮಗೆ ಹಿರಿಯರು ಯಾರೋ ಸಹಾಯಕರಿರ್ಬೋದು, ಅಥವಾ ಈ ವಿಚಾರದ ಬಗ್ಗೆ ನೈಪುಣ್ಯತೆ ಇರುವಂತಹವರು, ಈ ವಿಚಾರದ ಬಗ್ಗೆ ಬಗೆಹರಿಸುವಂತಹ ತಾಕತ್ತಿರುವಂತಹ ವ್ಯಕ್ತಿಯನ್ನು, ಸರಿಯಾದ ಪರ್ಸನನ್ನು ಆಯ್ಕೆ ಮಾಡಿ ಅವರ ಮಾರ್ಗದರ್ಶನ ನಿಮಗೆ ಅವಶ್ಯಕ ಅಂತ ಹೇಳ್ತಾ ಇದೆ. ಈ ರಿಲೇಷನ್ಶಿಪ್ ವಿಚಾರದಲ್ಲಿ ಹಣಕಾಸಿನ ಹೆಟ್ಟಿದ್ರೆ ಫಸ್ಟ್ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಭೇಟಿ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ, ಒಬ್ಬ ಮಾರ್ಗದರ್ಶಕನ ಅಥವಾ ನಿಮಗೆ ತಿಳಿದಿರುವಂತಹ ದೇವರ ಯಾವುದೋ ಒಂದು ಕಾಣದ ಕೈಯ ಒಂದು ಅವಶ್ಯಕತೆ ಇದೆ, ಅದನ್ನು ನಂಬಿ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನೂ ಕೆಲವರು ಸೋಷಿಯಲಿ ಆಗಲಿ ಅಥವಾ ಎಕನಾಮಿಕಲಿ ಇಂಡಿಪೆಂಡೆಂಟನ್ನು ಪಡ್ಕೊಂಡಿಲ್ಲ. ನಿಮ್ಮನ್ನು ನೀವು ಎಮೋಷನಲಿ ಮತ್ತು ಆರ್ಥಿಕವಾಗಿ ಬಂಧಿಸ್ಕೊಂಡು ಇಟ್ಕೊಂಡಿದ್ದೀರಾ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಗ್ರೋತಿನ ಬಗ್ಗೆ ಆಲೋಚನೆ ಮಾಡಿ, ನಿಮಗಾಗಿ ಬದುಕುವುದನ್ನು ಕಲಿರಿ. ಹೇಗೆ ಈ ರಾಜ ಇದ್ದಾನೆ, ಮಕ್ಕಳಿದ್ದಾರೆ, ಹಾಗೆ ಅರಮನೆ ಇದ್ದರೂ ಕೂಡ ತನ್ನನ್ನು ತಾನು ಹೇಗೆ ಫೋಕಸ್ ಮಾಡಿಕೊಂಡು ತಾನು ಹೇಗೆ ಸ್ವತಂತ್ರಳಾಗಿ ಒಬ್ಬಳೇ ಇದ್ದಾಳೋ ಅದೇ ರೀತಿಯ ಒಂದು ಆಲೋಚನೆಗಳು, ನಿರ್ಧಾರಗಳನ್ನು ತಗೊಳ್ಳಿ. ದೇವರಿಂದ ಕೂಡ ನಿಮಗೆ ಬ್ಲೆಸ್ಸಿಂಗ್ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಎನ್ವೈರ್ನಮೆಂಟ್, ನೀವಿರುವ ಸಿಚುವೇಶನ್ ನಿಮಗೆ ಟಫ್ ಇರಬಹುದು, ಬಟ್ ನಿಮ್ಮಲ್ಲಿರುವಂತಹ ಪ್ಯಾಷನೇಟನ್ನು ಗಮನಿಸಿ, ನಿಮ್ಮಲ್ಲಿರುವಂತಹ ಆ ಒಂದು ಕೆಪಾಸಿಟಿಯನ್ನು ಗಮನಿಸಿ ಅನ್ನುವಂತಹದ್ದನ್ನು ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ ಹೇಳ್ತಾ ಇದೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಫರ್ ಮಾಡಿ ನೋಡುವ, ಎಕ್ಸ್ಟ್ರಾ ಒಂದು ಕಾರ್ಡನ್ನು ತೆಗೆಯುವ. ಓಕೆನಾ?
ಸರಿಯಾದಂತಹ ಕಾರ್ಡ್ ಕೊಡಿ. ಓಕೆ, ಅಗೇನ್ ಬಫರ್ ಕಾರ್ಡ್. ಒಂದು ಕಾರ್ಡ್ ಕರೆಕ್ಟಾಗಿ ಕೊಡಿ ನೋಡ. ಒಂದು ನಿಮಿಷ. ಶ್ರೀ ಗುರು ರಾಘವೇಂದ್ರ. ಎಸ್, ಬಫರ್ ಕಾರ್ಡ್. 8 ಆಫ್ ಕಪ್ಸ್. ಸಿ, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಅಗೇನ್ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮೊಳಗಿನ ಶತ್ರು ಯಾರು? ನಿಮ್ಮ ಮನಸ್ಥಿತಿಯ ಅಥವಾ ನಿಮ್ಮ ಆಲೋಚನೆಗಳ ಅಥವಾ ಅಥವಾ ನಿಮಗಿರುವಂತಹ ಸಾಲದ ಹೊರೆಯ ಅಥವಾ ನೀವು ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಸೋತಿರುವಂತಹದ ಯಾವುದು ಅಂತ ಅದನ್ನು ಫಸ್ಟ್ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮ ಕಡೆಗೆ ಫೋಕಸ್ ಆಗೋದನ್ನು ಕಲಿರಿ ಅನ್ನುವಂತಹದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಎಸ್, ಸ್ಥಳ ಬದಲಾವಣೆ ಮಾಡಬೇಕು ಅಂತ ಕೆಲವರು ಅಂದ್ಕೊಂಡಿದ್ದೀರಾ, ಮೂವ್ ಆನ್ ಆಗಬೇಕು ಅಂದ್ಕೊಂಡಿದ್ದೀರಾ. ಎಸ್, ಮಾಡ್ಕೊಳ್ಳಿ. ಜೀವನ ಅಂತ ಹೇಳಿದ ಮೇಲೆ ಮುಂದುವರಿಬೇಕು ಅನ್ನುವಂತಹದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಡಿಪೆಂಡೆನ್ಸಿ ಯಾವತ್ತಿದ್ರೂ ಕೂಡ ಹಾನಿನೇ ತರುತ್ತೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಹಠವಾದಿ ವ್ಯಕ್ತಿತ್ವವನ್ನು ಕಂಪ್ಲೀಟಾಗಿ ಕೈಬಿಡಿ ಅಂತ ಹೇಳ್ತಾ ಇದೆ. ನಿಮಗೆ ಯಾವ ರಿಲೇಷನ್ಶಿಪ್ ಈ ವಿಚಾರದಲ್ಲಿ ಕೈಯಾಡಿಸಿ ನಿಮ್ಮನ್ನು ಹೊಡಿತಾ ಇದೆಯೋ ಆ ರಿಲೇಷನ್ಶಿಪ್ಪಿನ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಕಲೆ ಹಾಕಿ ಅಂತ ಹೇಳ್ತಾ ಇದೆ. ಆ ವ್ಯಕ್ತಿಯೊಂದಿಗೆ ಜಗಳ ಮಾಡೋದ್ರ ಬದಲು ಆ ವ್ಯಕ್ತಿ ಸಂದರ್ಭಗಳಿಂದ ಸ್ವಲ್ಪ ದೂರ ಇರಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರಾವನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಎಮೋಷನಲಿ ಹರ್ಟ್ ಆಯಿತು ಅಂತ ಕೂತ್ರೆ ಜೀವನದಲ್ಲಿ ಖಂಡಿತವಾಗಿಯೂ ಬ್ಲೆಸ್ಸಿಂಗ್ ಬರಲ್ಲ. ನಿಮ್ಮ ಇನ್ನರ್ ಗ್ರೋತ್, ನಿಮಗೆ ಬೇಕಾಗಿರುವಂತಹ ಗೈಡ್ಲೈನ್ಸ್ ಎಲ್ಲಿ ಸಿಕ್ಕುತ್ತೋ ಅದರ ಕಡೆಗೆ ಮುಂದುವರಿರಿ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ಇದಾಗಿತ್ತು ಫಸ್ಟ್ ಪೈಲ್ರವರ ರೀಡಿಂಗ್. ಎಸ್, ಬನ್ನಿ ನೆಕ್ಸ್ಟ್ ಪೈಲ್ ಅವರ ರೀಡಿಂಗ್ ಹೇಗೆ ಬರುತ್ತೆ ನೋಡೋಣ. ನೋಡಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಬಿಟ್ಬಿಡಿ. ಓಕೆ, ಈಗ ಎರಡನೇ ಪೈಲ್ನ ರೀಡಿಂಗನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಅವರು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಏನು ಕಾರಣ ಅಂತ ಕೇಳಿ ನೋಡುವ. ನನ್ನ ವ್ಯೂವರ್ಸ್ಗಾಗಿ ಇವರನ್ನು ಬಿಟ್ಟು ಹೋಗಲಿಕ್ಕೆ ಏನು ಕಾರಣ ಅಂತ ಹೇಳಿ. ಸೇಮ್ ಕಾರ್ಡ್ ಬಂತು. ಯಾವುದೇ ಕಾರಣದಿಂದ ಅವರು ವ್ಯೂವರ್ಸನ್ನು ಬಿಟ್ಟು ಹೋಗಿದ್ದಾರೆ. ಯಾವ ಕಾರಣದಿಂದ? ಸೇಮ್ ಕಾರ್ಡ್. ಈ ವ್ಯಕ್ತಿ ಬಿಟ್ಟು ಹೋಗಲಿಕ್ಕೆ ಆ್ಯಕ್ಚುಲಿ ನೇರವಾದಂತಹ ಕಾರಣ ಏನು? ಆ ಕಾರ್ಡ್ಗಳು ಹೇಗೆ ಬಂತು, ಫಸ್ಟ್ ರೀಡಿಂಗ್ ಅದೇ ರೀತಿ ಬರ್ತಾ ಇದೆ. ಬಿಟ್ಟು ಹೋಗಲಿಕ್ಕೆ ಏನು ಕಾರಣ? ಓಕೆ, ಇನ್ನೂ ಒಂದೆರಡು ಕಾರ್ಡ್ಗಳನ್ನು ಕೊಡ್ತೀರಾ ಆರ್ಕೇಂಜಲ್ ಮೈಕಲ್ ಅವರೇ? ನೇರವಾಗಿ ಕಾರ್ಡ್ಗಳನ್ನು ಕೊಡಿ. ಈ ವ್ಯಕ್ತಿ ಬಿಟ್ಟು ಹೋಗಲಿಕ್ಕೆ ಏನು ಕಾರಣ? ಎಸ್, ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಯಲ್ಲಿರುವಂತಹ ಇಮ್ಮೆಚ್ಯೂರಿಟಿ, ಇವರಿಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಬುದ್ಧಿಯಲ್ಲಿರುವಂತಹದ್ದು. ಹಾಗೆ ಅದರ ಜೊತೆಗೆ ಇವರು ಡೇ ಡ್ರೀಮರ್, ಯಾವುದನ್ನು ಕೂಡ ಆ್ಯಕ್ಷನ್ ತಗೊಳ್ಳಿಕ್ಕೆ ತಯಾರಿಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗಿರುವಂತಹ ಚಾನ್ಸಸ್ ಇದೆ. ಅವರೇನು ಅಂತ ಹೇಳಿದರೆ, ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುವಂತಹದ್ದು ಬಹಳ ಕಡಿಮೆ. ಸ್ವಲ್ಪ ಕೆಲವರಿಗೆ ನಾಚಿಕೆ ವ್ಯಕ್ತಿತ್ವ ಅಥವಾ ಮುಜುಗರವಾಗಿ ನೋಡುವಂತಹ ವ್ಯಕ್ತಿತ್ವದವರು ಕೂಡ ಆಗಿರಬಹುದು. ಮತ್ತು ಕೆಲವರಿಗೆ ಅವರ ಮನೆಯವರ ಒತ್ತಡದಿಂದ ಕೂಡ ಈ ಪ್ರೀತಿ ಕಟ್ಟಾಗಿರಬಹುದು ಅಂತ ಹೇಳ್ತಾ ಇದೆ. ಅವರಲ್ಲಿರುವಂತಹ ಅಪ್ರಬುದ್ಧತೆ ಅನ್ನುವಂತಹದ್ದು. ಹಾಗೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಇಮ್ಯಾಜಿನೇಷನ್ ಮಾಡುವಂತಹದ್ದು ಜಾಸ್ತಿ, ಬಟ್ ಪ್ರಾಕ್ಟಿಕಲಿ ಈ ವ್ಯಕ್ತಿಗೆ ಬುದ್ಧಿ ಕಮ್ಮಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೆಕ್ಸ್ಟ್ 8 ಆಫ್ ಸೋರ್ಡ್ಸ್ ಬಂದಿದೆ. 8 ಆಫ್ ಸೋರ್ಡ್ಸ್ ಬಂದಾಗ ಈ ವ್ಯಕ್ತಿ ಹೇಗೆ ಅಂತ ಹೇಳಿದರೆ, ಈ ವ್ಯಕ್ತಿ ಓವರ್ ಆದಂತಹ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳುವಂತಹದ್ದು, ಓವರ್ ಆಗಿ ಥಿಂಕ್ ಮಾಡುವಂತಹದ್ದು ಜಾಸ್ತಿ, ಬಟ್ ಇವರು ಆ್ಯಕ್ಷನ್ ತಗೊಳ್ಳುವಂತಹದ್ದು ಕಡಿಮೆ. ಹಾಗೆ ಅದರ ಜೊತೆಗೆ ಇವ್ರದೇ ಆದಂತಹ ಭ್ರಮೆಯಲ್ಲಿ ಇವರು ಇರುವುದು ಜಾಸ್ತಿ. ಇವರು ಬ್ಯಾಲೆನ್ಸ್ ವಿಚಾರದಲ್ಲಿ ತುಂಬಾ ತೊಂದರೆಗೊಳಗಾದರು. ಅವರ ಫ್ಯಾಮಿಲಿ ಆಗಲಿ ಅಥವಾ ನೀವಾಗಲಿ ಅಥವಾ ಅವರಿಗಿರುವಂತಹ ಅವರು ಇದ್ದಂತಹ ವಾತಾವರಣಕ್ಕಾಗಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ಇವರು ಎಡವಿದ್ರು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಒಂದು ಏನು ಅಂತ ಹೇಳಿದರೆ, ಈ ವ್ಯಕ್ತಿ ತನ್ನಿಂದ ಈ ಸಿಚುವೇಷನಿಂದ ಬಗೆಹರಿಸಲಿಕ್ಕಾಗಲ್ಲ ಅನ್ನುವಂತಹ ಕಾರಣದಿಂದಾಗಿ ಬಹುಶಃ ರನ್ ಅವೇ ಆಗಿರ್ಬೋದು ಈ ಒಂದು ಪ್ರೀತಿಯಿಂದ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಬೇರೆ ವ್ಯಕ್ತಿಯ ಒಂದು ಎಂಟ್ರೆನ್ಸಿ ಕೂಡ ಇಲ್ಲಿ ಇರೋದ್ರಿಂದ ಆ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿಯ ಒಂದು ಅಟ್ರ್ಯಾಕ್ಷನ್ಗೆ
ಮನಸ್ಸು ಹೊತ್ತು ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ. ಯಾಕೆ ಅಂತ ಹೇಳಿದರೆ ಈ ವ್ಯಕ್ತಿ ಹೇಗೆ ಅಂತ ಹೇಳಿದರೆ, ಕೆಲವರಿಗೆ ದುಡ್ಡಿನ ವಿಚಾರದಿಂದ ಈ ವ್ಯಕ್ತಿ ಎದ್ದು ಹೋಗಿರ್ಬೋದು, ಮತ್ತು ಕೆಲವರಿಗೆ ಮತ್ತೊಬ್ಬ ವ್ಯಕ್ತಿಯ ಕೈವಾಡದಿಂದ ಕೂಡ ಎದ್ದು ಹೋಗಿದ್ದಾರೆ. ಹಾಗೆ ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಅಥವಾ ಬಿಡಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಇನ್ನೊಬ್ಬ ಹಿರಿಯ ಜೀವ ಅವರ ಮನೆಯಲ್ಲಿರುವಂತಹದ್ದು ಅಥವಾ ಅವರ ಸಂಬಂಧಗಳಿರ್ಬೋದು, ಯಾರೋ ಒಂದು ಅಡಲ್ಟ್ ಪರ್ಸನಿಂದ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರಬಹುದು ಅಂತಲೂ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಯಾವುದೋ ದುಡ್ಡಿನ ವಿಚಾರ, ಸಾಲದ ವಿಚಾರ, ಹಾಗೂ ಅದರ ಜೊತೆಗೆ ಅವರ ಮೇಲಿರುವಂತಹ ಜವಾಬ್ದಾರಿಗಳ ವಿಚಾರಗಳು ಮತ್ತು ಕೆಲವು ಸೆಟ್ ಆಫ್ ಬೌಂಡ್ರಿಗಳು, ಅವರ ಜೀವನಕ್ಕೆ ಈ ರೀತಿಯೇ ಇರಬೇಕು ಅನ್ನುವಂತಹ ಬೌಂಡ್ರಿಗಳಿದೆ. ಆದ್ದರಿಂದಾಗಿ ಅವರು ನಿಮ್ಮನ್ನು ಎಳ್ಕೊಳ್ತಾ ಇಲ್ಲ ಅವರ ಜೀವನಕ್ಕೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ. ಇನ್ನು ಕೆಲವರಿಗೆ ಏನು ಗೊತ್ತಾ, ಈ ವ್ಯಕ್ತಿ ಅವರನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಮನಸ್ಸು ತುಂಬಾ ಫ್ಲಕ್ಚುವೇಷನಲ್ಲಿ ಇದ್ದಿದ್ದು, ತುಂಬಾ ಭ್ರಮೆಯಿಂದ ಕೂಡಿರುವಂತಹ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ. ಅವರಲ್ಲಿರುವಂತಹ ಈಗೋ ಪರ್ಸ್ನಾಲಿಟಿ, ಅವರಲ್ಲಿರುವಂತಹ ಹಠದ ಮನೋಭಾವನೆ, ನೆಗೆಟಿವ್ ಆಲೋಚನೆ, ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಅವ್ರ ಹತ್ರ ಎಷ್ಟಿದ್ರೂ ಅವ್ರಿಗೆ ಸಾಕಾಗಲ್ಲ, ಇನ್ನೂ ಬೇಕು ಅನ್ನುವಂತಹ ಅವರ ಸ್ವಭಾವಗಳು. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಏನಂತಾರೆ ಅದಕ್ಕೆ, ನೆಗ್ಲೆಕ್ಟ್ ಮಾಡುವಂತಹ ಮನೋಭಾವ, ಪಾರ್ಟ್ನರನ್ನು ನೆಗ್ಲೆಕ್ಟ್ ಮಾಡುವಂತಹ ಒಂದು ಮನಸ್ಥಿತಿ, ಇದು ಕೂಡ ಏನು ಅಂತ ಹೇಳಿದರೆ ಆ ಒಂದು ಮನಸ್ಥಿತಿಯಿಂದ ಬಹುಶಃ ಈ ಸಂಬಂಧ ಬಿಟ್ಟು ಹೋಗೋದಕ್ಕೆ ಕಾರಣ ಆಗಿದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಈ ವ್ಯಕ್ತಿ ದೃಢವಾದಂತಹ ನಿರ್ಧಾರ ವಿಚಾರದಲ್ಲಿ ಫೇಲ್ಯೂರ್, ಎಸ್ಕೇಪ್ ಆಗಿರುವಂತಹದನ್ನು ನೇರವಾಗಿ ಇದು ಹೇಳ್ತಾ ಇದೆ. ಕೆಲವು ಸಾಮಾಜಿಕ ವಿಚಾರಗಳು ಕೂಡ ಈ ರಿಲೇಷನ್ಶಿಪ್ಪನ್ನು ಮುರಿದಿದೆ ಕಂಪ್ಲೀಟಾಗಿ. ಬೇರೆ ಸಂಬಂಧಗಳು, ಬೇರೆ ವ್ಯಕ್ತಿಗಳು, ಅಥವಾ ನಿಮ್ಮ ರಿಲೇಟಿವ್ಸ್ ಇರಬಹುದು, ಅಥವಾ ಅವರ ರಿಲೇಟಿವ್ಸ್, ಅವರ ನಡುವಿನ ಕೆಲವು ಕಿರಿಕಿರಿ ಡಿಸ್ಟರ್ಬೆನ್ಸ್ಗಳು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಗಲಾಟೆಗೆ ಕಾರಣ ಆಗಿದೆ. ಈ ರಿಲೇಷನ್ಶಿಪ್ಪಿಂದ ಅವರು ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ. ಎಸ್. ಇನ್ನೂ ಒಂದೆರಡು ಕಾರ್ಡ್ ತೆಗಿವ. ಕಂಪ್ಲೀಟ್ ಅಂತ ನನಗೆ ಅನಿಸ್ತಾ ಇಲ್ಲ, ಒಳಗಿನ ಮೈಂಡಿಗೆ ಅನಿಸ್ತಾ ಇಲ್ಲ. ಅಗೇನ್ ದುಡ್ಡಿನ ವಿಷಯನೇ ಕಾಣಿಸ್ತಾ ಉಂಟು. ಅಪಾರ್ಚುನಿಟಿ, ದುಡ್ಡು. ಕೆಲವರಿಗೆ ಏನು ಗೊತ್ತಾ, ಜೀವನದ ಹೊರೆಗಳು ಬೇಡ, ಜೀವನದ ಹೊರೆಗಳನ್ನು ಒಪ್ಪಿಕೊಳ್ತಾ ಇಲ್ಲ ನಿಮ್ಮ ಪಾರ್ಟ್ನರ್. ಹೊರೆಗಳು ಬೇಡ ಅವರಿಗೆ, ಅರ್ಥ ಆಯ್ತಾ? ಲಕ್ಸುರಿ ಲೈಫ್ ಬೇಕು, ಹೊರೆಗಳು ಬೇಡ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ, ನಿಮ್ಮನ್ನು ಬಿಟ್ಟು ಹೊರಗೆ ಹೋದರೆ ಎಲ್ಲೋ ಒಂದು ನ್ಯೂ ಆದಂಥ ಅಪಾರ್ಚುನಿಟೀಸ್ ಜೀವನಕ್ಕೆ ಬರುತ್ತೆ, ಇನ್ನೇನೋ ನಾನು ಮಾಡ್ತೀನಿ, ಇನ್ನೇನೋ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ನನ್ನ ಜೀವನದಲ್ಲಿ. ಈ ರೀತಿಯ ಒಂದು ಭ್ರಮೆಗಳು, ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಲಿಕ್ಕೆ ಅವರಿಗೆ ಮನಸ್ಸೇ ಇಲ್ಲ ಈ ವ್ಯಕ್ತಿಗೆ. ಪ್ಲ್ಯಾನಿಂಗಲ್ಲಿ ಕೈ ಕೊಟ್ಟಿರುವಂತಹದ್ದು ಎಲ್ಲ ಕಾಣಿಸ್ತಾ ಇದೆ. ನೇರವಾಗಿ ಇನ್ನೂ ಕಾರಣ ಏನು ಅಂತ ಹೇಳಿದಾಗ, ಜಗಳಗಳು, ಒಳ ಜಗಳ, ಕುಟುಂಬದ ಒಳಗಿನ ಜಗಳಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಿರುವಂತಹ ಜಗಳಾಗಿರ್ಬೋದು, ಒಬ್ಬರ ಮಾತು ಮತ್ತೊಬ್ಬರು ಕೇಳದಲ್ಲೇ ಇರುವಂತಹದ್ದು. ಹಾಗೆ ಚಂಚಲವಾದಂತಹ ಸ್ವಭಾವಗಳನ್ನು ಕೂಡ ಹೇಳ್ತಾ ಇದೆ. ಕೆಲವು ಆರ್ಗ್ಯುಮೆಂಟ್ಗಳನ್ನು ಕೂಡ ಇದು ತೋರಿಸ್ತಾ ಇದೆ. ಹಣದ ವಿಚಾರದಲ್ಲಿ ಕೂಡ ನಿಮ್ಮಿಬ್ಬರ ನಡುವೆ ಜಗಳ ಆಗಿರಬಹುದು, ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ನಿಮ್ಮ ನಡುವೆ ಜಗಳ ಬಂದಿರಬಹುದು. ಇನ್ನು ಕೆಲವರಿಗೆ ಮನೆಯ ಹಿರಿಯರ ಒತ್ತಡಗಳು ಕೂಡ ಜಗಳಕ್ಕೆ ಕಾರಣ ಆಗಿ ಅದು ಕೂಡ ರಿಲೇಷನ್ಶಿಪ್ಪಿನ ಬ್ರೇಕಪ್ಗೆ ಕಾರಣ ಆಗಿದೆ ಅನ್ನುವಂತಹದನ್ನು, ಅವರು ನಿಮ್ಮನ್ನು ಬಿಟ್ಟೋಗ್ಲಿಕ್ಕೆ ಕಾರಣ ಅನ್ನುವಂತಹದನ್ನು ಹೇಳ್ತಾ ಇದೆ. ಓಕೆ, ಅವರ ಆ ಸಂದರ್ಭದಲ್ಲಿ ಮನಸ್ಸು ಹೇಗಿತ್ತು, ನಿಮ್ಮನ್ನು ಅವರು ನೆನಪಿಸ್ಕೊಳ್ತಾ ಇದ್ರ, ಅವರ ಮನಸ್ಸು ಆ ಕ್ಷಣದಲ್ಲಿ, ಬಿಟ್ಟು ಹೋಗುವ ಕ್ಷಣದಲ್ಲಿ ಹೇಗಿತ್ತು, ಅವರ ಮನಸ್ಸು ಹೇಗಿತ್ತು. ದ ಟವರ್ ಮೂಮೆಂಟ್, ಹಾಗೆ ಅದರ ಜೊತೆಗೆ 3 ಆಫ್ ಪೆಂಟಿಕಲ್ಸ್, ಸ್ಟಾರ್ ಕಾರ್ಡ್, 6 ಆಫ್ ಪೆಂಟಿಕಲ್ಸ್. ಇನ್ನೂ ಒಂದೆರಡು ಕಾರ್ಡ್ ನೋಡುವ. ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅವರ ಮನಸ್ಸು ಹೇಗಿತ್ತು. ಎಸ್, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗಿದ್ರು. ನಿಮ್ಮನ್ನು ಬಿಟ್ಟು ಹೋದಾಗ ಅವರಿಗೆ ಒಂದು ಸಲಕ್ಕೆ ಕಂಪ್ಲೀಟ್ ಬ್ರೇಕ್ ಡೌನ್ ಅಂತ ಅನಿಸಿತು, ಸಡನ್ ಹಿಟ್ ಅಂತ ಅನಿಸಿತು. ಅವರು ಕೂಡ ನೋವು ಅನುಭವಿಸಿದ್ದಾರೆ. ಕೆಲವರಿಗೆ ಅವಮಾನ ಆಗಿದೆ, ಕೆಲವರಿಗೆ ಈಗೋಗೆ ಹರ್ಟ್ ಆಗಿದೆ, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಅವರು ಏನೋ ಅಂದ್ಕೊಂಡಿದ್ರು ಅದು ನೆರವೇರಲಿಲ್ಲ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇತ್ತು. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಜಸ್ಟ್ ಇದು ಅಟ್ರಾಕ್ಷನ್ಸ್ ಥರ ನನಗೆ ಅನಿಸ್ತಾ ಉಂಟು, ಅದರಿಂದಾಗಿ ಕ್ಲಾಶಸ್ ಆಗಿ ಅದು ಹೊರಗಡೆ ಬಿದ್ದಿದೆ ಈ ರಿಲೇಷನ್ಶಿಪ್ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಕಾಣದ ವ್ಯಕ್ತಿಯ ಒಂದು ಹಿಡಿತಕ್ಕೆ ಸಿಕ್ಕಿಬಿದ್ದಂತಹ ರಿಲೇಷನ್ಶಿಪ್ ಇದು. ಬಹುಶಃ ಅವರ ಮಾತು ಕೇಳಿ ಹೊರಗಡೆ ಬಂದಿದ್ದರಿಂದ
ಒಂದು ಸಲಕ್ಕೆ ಅವರಿಗೆ ಅದು ನೋವಾಗಿದೆ, ಒಂದು ಸಲಕ್ಕೆ ಹರ್ಟ್ ಆಗಿದೆ, ಒಂದು ಸಲಕ್ಕೆ ಶಾಕ್ ಆಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹುಶಃ ಆ ಸಂದರ್ಭದಲ್ಲಿ ಯಾರ್ದಾದ್ರೂ ಒಂದು ಗೈಡ್ಲೈನ್ಸ್ ಬೇಕಿತ್ತು, ಮಾತುಕತೆ ಬೇಕಿತ್ತು, ಒಂದು ಮಾರ್ಗದರ್ಶನ ಬೇಕಿತ್ತು, ಅಥವಾ ಇನ್ಯಾವುದೋ ವ್ಯಕ್ತಿಯನ್ನು ಅವರು ಅವಲಂಬಿಸ್ತಾ ಇದ್ದರು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಅದರ ಜೊತೆಗೆ 6 ಆಫ್ ಪೆಂಟಿಕಲ್ಸ್ ದ ಸ್ಟಾರ್ ಕಾರ್ಡ್ ಕೂಡ ಬಂದಿದೆ. 6 ಆಫ್ ಪೆಂಟಿಕಲ್ಸ್ ಬಂದಿರೋ ಕಾರಣ ಬಹುಶಃ ಈ ಸಂಬಂಧಕ್ಕೆ ಒಂದು ನ್ಯಾಯ ಬೇಕಿತ್ತು, ಈ ಸಂಬಂಧಕ್ಕೆ ಒಂದು ತೀರ್ಮಾನ ಬೇಕಿತ್ತು. ಬಹುಶಃ ಅದು ದುಡ್ಡಿನ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಏನಂತಾರೆ ನೀವಿರುವಂತಹ ವಾತಾವರಣಕ್ಕಾಗಿ ಒಂದು ನ್ಯಾಯ ತೀರ್ಮಾನ ಬೇಕು, ಅದರಿಂದಾಗಿ ನಾನು ಹೊರಗಡೆ ಬಂದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ದರು. ದ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಏನು ಆಲೋಚನೆಗೆ ಬಂತು ಅಂತ ಹೇಳಿದಾಗ, ಎಸ್ ನಾನು ಹೀಲ್ ಆಗಬೇಕು, ಈ ಸಂಬಂಧದಿಂದ ನನಗೆ ಫಸ್ಟ್ ಹೀಲ್ ಬೇಕಾಗಿದೆ ಅನ್ನುವಂತಹದ್ದನ್ನು ಅವರು ಅಂದ್ಕೊಳ್ತಾ ಇದ್ರು. ಅವರ ಕಾನ್ಷಿಯಸ್ಸು ಮತ್ತು ಸಬ್ಕಾನ್ಷಿಯಸ್ ಮೈಂಡಿಂದ ಅವರಿಗೆ ಕೆಲವೊಂದು ವಿಚಾರಗಳಲ್ಲಿ ಹಿಟ್ಟಾಗಿರುವಂತಹದ್ದು, ಗೊಂದಲಗಳಿರುವಂಥದ್ದು. ಆ ಸಂದರ್ಭದಲ್ಲಿ ಕಂಪ್ಲೀಟ್ಲಿ ಅವರು ಗೊಂದಲಕ್ಕೆ ಕೂಡ ಒಳಗಾದರು, ಹೋಪ್ಲೆಸ್ ಆದರು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಆ ಸಂದರ್ಭದಲ್ಲಿ ಅವರ ತಾಳ್ಮೆಯಲ್ಲಿಯೇ ಇರಲಿಲ್ಲ, ಅವರ ಬಿಹೇವಿಯರಲ್ಲಿ ಚೇಂಜ್ ಇತ್ತು, ಆಯಿತಾ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ಜಗಳ ಮಾಡಿ ತುಂಬಾ ಜಗಳ ಮಾಡಿಕೊಂಡು ಮನಸ್ಸಿಗೆ ಏಟ್ ಮಾಡಿಕೊಳ್ಳುವಂತಹದ್ದು, ಗಾಯ ಆಗುವಂತಹದ್ದು, ಕೆಲವರಿಗೆ ಮಾತಿಂದ ಹರ್ಟ್ ಆಗುವಂತಹದ್ದು, ಗಾಸಿಪ್ಗಳಾಗುವಂತಹದ್ದು. ಹಾಗೆ ಅದರ ಜೊತೆಗೆ ಪೇಯ್ನನ್ನು, ನೋವನ್ನು ಅವರು ಕೂಡ ಆ ಸಂದರ್ಭದಲ್ಲಿ ಅನುಭವಿಸಿದ್ರು, ಆ ಬಿಟ್ಟರ್ನೆಸ್ಸನ್ನು ಅನುಭವಿಸಿದರು, ಆ ನೋವನ್ನು ಅನುಭವಿಸಿದರು. ಇದು ಎಂಡ್ ಆಫ್ ದಿ ರಿಲೇಷನ್ಶಿಪ್ ಅಂತ ಅಂದ್ಕೊಂಡ್ರು ಅನ್ನುವಂತಹದ್ದನ್ನು ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದರೆ ಅವರು ನಿಮ್ಮಿಂದ ಏನನ್ನು ಮುಚ್ಚಿಟ್ಟಿದ್ರು, ಆ್ಯಕ್ಚುಲಿ ಏನನ್ನಾದರೂ ಮರೆ ಮಾಡಿದ್ರಾ ಅಂತ ಕೇಳಿ ನೋಡುವ. ಯಾವುದನ್ನು ಅವರು ಮುಚ್ಚಿಟ್ಟಿದ್ರು? 7 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್, 5 ಆಫ್ ಪೆಂಟಿಕಲ್ಸ್, ದ ಲವರ್ ಕಾರ್ಡ್, ದ 9 ಆಫ್ ವಾಂಡ್ಸ್. ಎಸ್, ನಿಮ್ಮಿಂದ ಏನಾದರೂ ಮುಚ್ಚಿಟ್ಟಿದ್ರಾ ಅಂತ ಹೇಳಿದರೆ ಇನ್ನೊಂದು ರಿಲೇಷನ್ಶಿಪ್ಪಿನ ಪಕ್ಕಾ ಮುಚ್ಚಿಟ್ಟಿದ್ರು. ಅವರಿಗಿರುವಂತಹ ಎನಿಮೀಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿಲ್ಲ. ಅವರು ಏನು ಅಂತ ಹೇಳಿದ್ರೆ ಆಗಾಗ ಉದ್ಯೋಗ ಚೇಂಜ್ ಮಾಡೋದು, ಹಣದ ಬದಲಾವಣೆಗಳನ್ನು ಮಾಡಿಕೊಳ್ಳೋದು, ಸಾಲಗಳನ್ನು ಮಾಡಿಕೊಳ್ಳುವಂಥದ್ದು, ಬೇರೆಯವರಿಗೆ ದುಡ್ಡು ಕೊಡುವಂತಹದ್ದು, ಈ ವಿಚಾರವನ್ನು ಮುಚ್ಚಿಟ್ಟಿದ್ರು. ಅಥವಾ ಅವರ ಉದ್ಯೋಗದಲ್ಲಿ ಅವರಿಗಾಗುವಂಥ ಹಿನ್ನಡೆ, ಪ್ರಮೋಷನ್ಸ್, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿರಲಿಲ್ಲ. ಅವರ ಮನಸ್ಸಿನಲ್ಲಿದ್ದಂತಹ ನೆಗೆಟಿವ್ ವಿಚಾರಗಳನ್ನು ಅವರು ಹೇಳಿರಲಿಲ್ಲ ಕಂಪ್ಲೀಟ್ಲಿ. ಸೆಕೆಂಡ್ ಒನ್ ಏನು ಅಂತ ಹೇಳಿದಾಗ ದುಡ್ಡಿನ ವಿಚಾರವನ್ನು ಅವರು ಮುಚ್ಚಿಟ್ಟಿದ್ರು. ಅವರ ಒಂದು ಉದ್ಯೋಗದಿಂದ ಹಿಟ್ ಕೂಡ ಅವರಿಗೆ ಇತ್ತು, ಅದನ್ನು ಕೂಡ ಅವರು ಮುಚ್ಚಿಟ್ಟಿದ್ರು. ಮತ್ತು ಬೇರೆ ಒಂದು ರಿಲೇಷನ್ಶಿಪ್ಪಿನ ವ್ಯವಹಾರವನ್ನು ಕೂಡ ಮುಚ್ಚಿಟ್ಟಿದ್ರು ಅಂತ ಹೇಗೇನು ಈ ಕಾರ್ಡ್ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಲವರ್ಸ್ ಕಾರ್ಡ್ ಬಂದಾಗ ಅವರಿಗೆ ಸಾಲದ ಹೊರೆ ಇತ್ತು. ಅವರು ಇನ್ನೊಬ್ಬರ ಮಾತನ್ನು ಕೇಳುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ನಿಮಗೆ ಆ ವ್ಯಕ್ತಿ ಸಿಕ್ಕಿದ ಮೇಲೆಯೇ ಅರ್ಥ ಆಗಿದ್ದು. ನಿಮ್ಮ ಮೇಲೆ ಕೇವಲ ದೈಹಿಕ ಅಟ್ರ್ಯಾಕ್ಷನಲ್ಲಿ ಇದ್ದರು ಅನ್ನುವಂತಹದ್ದು ನಿಮಗೆ ಗೊತ್ತಾಗಿದೆ ಆ ನಂತರ. ಅರ್ಥ ಆಯ್ತಾ? ಅವರಲ್ಲಿ ಕಂಪ್ಲೇಂಟ್ ಮಾಡುವಂತಹ ಗುಣಗಳು ಜಾಸ್ತಿ, ಅದು ಕೂಡ ನಿಮಗೆ ಗೊತ್ತಾಗಿದ್ದು ಈಗ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಈ ವ್ಯಕ್ತಿ ಯುಗೋಯಿಸ್ಟಿಕ್ ಆಗಿದ್ದು ನಿಮ್ಮ ಮೇಲೆ ಡಾಮಿನೇಟ್ ಮಾಡುವಂತಹದ್ದು ಎಲ್ಲ ವಿಚಾರದಲ್ಲಿ ಕೂಡ, ಅದು ಕೂಡ ನಿಮಗೆ ಗೊತ್ತಿರಲಿಲ್ಲ, ಅದು ಈ ವ್ಯಕ್ತಿ ಸಿಕ್ಕಿದ ಮೇಲೆ ನಿಮಗೆ ಗೊತ್ತಾಯಿತು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಈ ವ್ಯಕ್ತಿಗೆ ಕೇವಲ ಒಂದು ಅಟ್ರ್ಯಾಕ್ಷನ್ ಇತ್ತು ನಿಮ್ಮ ಮೇಲೆ, ಅಥವಾ ಅವರ ಹಿಂದೆ ಇರುವಂತಹ ವ್ಯಕ್ತಿಯನ್ನು ಅವರು ಮುಚ್ಚಿಟ್ಟಿದ್ರು. ಅದು ಅವರ ಫ್ಯಾಮಿಲಿ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಬೇರೊಂದು ಬಂದ ಸಂಬಂಧವೇ ಇರ್ಬೋದು, ಅಥವಾ ಇನ್ನೊಂದು ಅವರು ಕೆಲಸ ಮಾಡುವ ಜಾಗದಲ್ಲಿರುವಂತಹ ಸಂಬಂಧವೇ ಇರ್ಬೋದು. ಅದರ ನಡುವಿನ ನಂಟಸ್ತಿಕೆಯನ್ನು ನಿಮಗೆ ಬಾಯ್ಬಿಟ್ಟು ಇವರು ಹೇಳಿಲ್ಲ. ಇದು ಕೂಡ ಅವರು ಮುಚ್ಚಿಟ್ಟಿದ್ರು. ತನ್ನಿಂದ ತಾನೇ ಸಮಯದ ನಂತರ ಇದು ಬೆಳಕಿಗೆ ಬಂದಿದ್ದು ಅಂತ ಹೇಳ್ತಾ ಇದೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಏನು ಅಂತ ಹೇಳಿದ್ರೆ ಈ ರಿಲೇಷನ್ಶಿಪ್ಪಿಂದ ಆಲ್ರೆಡಿ ಹರ್ಟ್ ಆಗಿತ್ತು, ನೋವಾಗಿತ್ತು, ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಹರ್ಟ್ ಆಗಿತ್ತು. ಕೆಲವರಿಗೆ ಸಾಲದಿಂದ ಹರ್ಟ್ ಇತ್ತು, ಕೆಲವರಿಗೆ ಉದ್ಯೋಗದಿಂದ ಹರ್ಟ್ ಇತ್ತು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಬೇರೆ ರಿಲೇಷನ್ಶಿಪ್ಪಿಂದ ಹರ್ಟ್ ಇತ್ತು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅವರವರ ಭ್ರಮೆ, ಮಾನಸಿಕತೆಯ ನೋವುಗಳೇ ಅವರಿಗೆ ಹರ್ಟ್ ಮಾಡ್ತಾ ಇತ್ತು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಅತಿಯಾದಂತಹ ಮಾನಸಿಕ ಮನೆಯ ಜವಾಬ್ದಾರಿಗಳು, ಒಬ್ಬರೇ ಹೋರಾಟ ಮಾಡುವಂತಹ ಬುದ್ಧಿ, ಅರ್ಥ ಆಯ್ತಾ? ಇದೆಲ್ಲವನ್ನು ಕೂಡ ಅವರು ಎದುರಿಸಿದ್ರು ಅನ್ನುವಂತಹದ್ದು ನಿಮಗೂ ಕೂಡ ಕಂಪ್ಲೀಟಾಗಿ ಇವರ ಕತೆ ಗೊತ್ತಿರಲಿಲ್ಲ. ಇದನ್ನು ಅವರು ಮುಚ್ಚಿಟ್ಟಿದ್ರು. ಈಗ ಅವರ ಮನಸ್ಸಿನಲ್ಲಿ ಏನಿದೆ, ಮತ್ತೆ ಬರುವಂತಹ ಆಲೋಚನೆ ಏನಾದರೂ ಇದೆಯಾ ನಿಮ್ಮ ಕಡೆಗೆ ಅಂತ ಕೇಳಿ ನೋಡುವ.
ಮತ್ತೆ ಬರುವಂತಹ ಆಲೋಚನೆ ಇದೆಯಾ ಅಂತ ಹೇಳಿದಾಗ ನೋ, ಅವರಿಗೆ ಆ ಆಲೋಚನೆ ಇಲ್ಲ. ಅವರು ಕೋಲ್ಡ್ ಹಾರ್ಟ್ ಆಗಿದ್ದಾರೆ. ಅವರಿಗಾಗಿ ಡೈರೆಕ್ಷನ್ ಲೆಸ್ ಆಗಿದ್ದಾರೆ, ದಾರಿಯನ್ನು ಹುಡುಕೊಳ್ತಾ ಇದ್ದಾರೆ. ಬೇರೆ ಏನಾದರೂ ದಾರಿಗಳು ನನಗೆ ಸಿಕ್ಕುತ್ತಾ ಅನ್ನುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ. ಇನ್ನು ಕೆಲವರು ಬೇರೆಯವರ ಅವಲಂಬನೆಯಲ್ಲಿ ಕೂಡ ಇದ್ದಾರೆ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡುವ, ಬೇರೆ ಏನಾದರೂ ಹೇಳುತ್ತಾ ನೋಡುವ. ಅವರೇನಾದರೂ ಬರುವಂತಹ ಆಲೋಚನೆಯಲ್ಲಿ ಇದ್ದಾರಾ? ಅವರ ಈಗಿನ ಮನಸ್ಥಿತಿ ಹೇಗಿದೆ? ಎಸ್, ಜಸ್ಟಿಸ್ ಕಾರ್ಡ್ ಬಂದಿದೆ, ಮೂನ್ ಕಾರ್ಡ್ ಬಂದಿದೆ. ಈಗ ಅವರ ಮನಸ್ಥಿತಿ, ಪಾರ್ಟ್ನರ್ನ ಬಗೆಗಿನ ಅವರ ಮನಸ್ಥಿತಿ ಹೇಗಿದೆ? ದ ಮೂನ್ ಕಾರ್ಡ್ ಕೂಡ ಬಂದಿದೆ. ಈ ವ್ಯಕ್ತಿಗೆ ಬೇರೆ ವ್ಯಕ್ತಿಯ ಸಂಪರ್ಕ ಇರೋದು 100% ಸತ್ಯ. ಓಕೆನಾ? ಮೆಂಟಲಿ ಆ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಕ್ಲಾರಿಟಿ ಇಲ್ಲ. ಅಲ್ಲೂ ಕೂಡ ಒದ್ದಾಟ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಆಲೋಚನೆ ಆಗುತ್ತಾ? ಹಗಲು ರಾತ್ರಿ ಆಲೋಚನೆ ಮಾಡುವಂಥದ್ದನ್ನು ಮಾಡ್ತಾರೆ. ಬಟ್ ಅವ್ರಿಗೆ ಅಲ್ಲೂ ಬರೋಕ್ಕಾಗ್ತಾ ಇಲ್ಲ, ಇಲ್ಲೂ ಇರೋಕ್ಕಾಗ್ತಾ ಇಲ್ಲ. ಆ ರೀತಿಯ ಒಂದು ಸನ್ನಿವೇಶದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಕಂಪ್ಲೀಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ಗೆ ಮಾಡುವಂತಹ ಅಂದಾಜಲ್ಲೇ ಇಲ್ಲ ಅವರು. ಅರ್ಥ ಆಯ್ತಾ? ಇನ್ನು ಕೆಲವರಿಗೆ ಮತ್ತು ಕೆಲವರಿಗೆ ನಿಮ್ಮ ಕುಟುಂಬದಲ್ಲಿ ಇದ್ದರೂ ಕುಟುಂಬದಲ್ಲಿ ಇಲ್ಲ ಅನ್ನುವಂತಹ ರೀತಿಯಲ್ಲೇ ಬದುಕ್ತಾ ಇದ್ದಾರೆ. ಅವರ ಮನಸ್ಸಿನಿಂದ ದೇಹದಿಂದಲೂ ಕೂಡ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಇದು ನ್ಯಾಯ, ಇದುವೇ ಧರ್ಮ, ಇದುವೇ ನನ್ನ ಕರ್ಮ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಆಲೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಇನ್ನು ಕೆಲವರಿಗೆ ಹರಿತವಾದಂತಹ ಮಾತುಗಳು, ಕೆಲವು ಮುಚ್ಚಿಟ್ಟಂತಹ ವಿಚಾರಗಳಿಂದ ಈ ಒಂದು ಪರಿಸ್ಥಿತಿ ಅನಿವಾರ್ಯವಾಗಿ ಬಂದಿರಬಹುದು ಅಂತಲೂ ಯೂನಿವರ್ಸ್ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಅವರ ಮನಸ್ಸಿನಲ್ಲಿ ಇದು ನಾನು ಮಾಡಿದ್ದೇ ಸರಿ, ನಾನು ಏನು ತೊಗೊಂಡಿದ್ದೀನೋ ಅದೇ ಸರಿಯಾದ ನ್ಯಾಯ, ಈ ರಿಲೇಷನ್ಶಿಪ್ಪಿಗೆ ಇಷ್ಟೇ ನಾನು ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ, ಇದು ಇರೋದೇ ಹೀಗೆ ಅನ್ನುವಂತಹ ರೀತಿಯ ಒಂದು ಭ್ರಮೆ, ಮಾನಸಿಕ ಆಲೋಚನೆಗಳು ಕೂಡ ಈ ವ್ಯಕ್ತಿಯಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಕಾರ್ಮಿಕ ಹಿಟ್ಟುಗಳು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ನೇರವಾಗಿ ಹಿಟ್ಟೊಡಿತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಬಹಳ ಡಾಮಿನೇಟಿಂಗ್, ಈಗೋಯಿಸ್ಟಿಕ್ ವ್ಯಕ್ತಿ. ತಾನು ಹೇಳಿದ್ದೇ ನಡಿಬೇಕು. ಪಾರ್ಟ್ನರ್ ಮೇಲೆ ಒಂದು ರೀತಿಯ ಏನಂತಾರೆ, ಅಧಿಕಾರ ಚಲಾವಣೆ, ಪ್ರೀತಿಗಿಂತ ಹೆಚ್ಚು ಅಧಿಕಾರವನ್ನು ಚಲಾಯಿಸುವಂತಹದ್ದು, ತಾನು ಹೇಳಿದಾಗೆ ಮನೆಯವರೆಲ್ಲ ಕೇಳಬೇಕು ಅನ್ನುವಂತಹದ್ದು, ಸಿಡಿ ಸ್ವಭಾವವನ್ನು ತೋರಿಸುವಂತಹವರು. ಬೇರೆಯವರ ಪ್ರೀತಿಯನ್ನು ಇವರು ತಗೊಳ್ಳಿಕ್ಕೆ ತಯಾರಿದ್ರೂ ಕೂಡ ಅವರ ಪ್ರೀತಿಯನ್ನು ಅವರು ಹೆಚ್ಚಾಗಿ ಕೊಡಲಿಕ್ಕೆ ತಯಾರಿಲ್ಲ. ಈ ವ್ಯಕ್ತಿ ಏನು ಅಂತ ಹೇಳಿದರೆ, ರಿಲೇಷನ್ಶಿಪ್ಪಿಗೆ ಬಂದಾಗ ಸ್ವಲ್ಪ ವ್ಯಾವಹಾರಿಕ ಬುದ್ಧಿಯವರು. ಇವರಿಗೆ ಮನೆ ಅಂತ ಹೇಳಿದರೆ ಒಂದು ಕಂಫರ್ಟ್ ಝೋನ್, ಬಟ್ ಇವರಿಂದ ಯಾವುದೇ ರೀತಿಯ ಎಮೋಷನಲ್ ಎಕ್ಸ್ಪ್ರೆಸ್ನೆಸ್ ಇರುವುದಿಲ್ಲ. ಆ ರೀತಿಯಾಗಿ ಇವರ ಮನಸ್ಸಿನಲ್ಲಿ ಆಲೋಚನೆಗಳಿದೆ. ಇವರು ಇರುವುದೇ ಹೀಗೆ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ನೋಡಿದಾಗ ಎಸ್ ಕಾರ್ಡ್ಗಳು ನ್ಯೂಟ್ರಲ್ ಆಗಿ ಬಂದಿದೆ. ನೋ ಕಾರ್ಡ್ ಮತ್ತು ಎಸ್ ಕಾರ್ಡ್ ಎರಡೂ ಇರೋದ್ರಿಂದ ಕೆಲವರಿಗೆ ವಾಪಸ್ ಬರ್ತಾರೆ, ಕೆಲವರಿಗೆ ವಾಪಸ್ ಬರೋದು ಡೌಟು. ಓಕೆನಾ? ಮರಳಿ ಬಂದರೆ ಅವರ ಉದ್ದೇಶ ಏನಿರುತ್ತೆ? ಮರಳಿ ಬಂದಾಗ ಅವರ ಉದ್ದೇಶ ಏನಿದೆ? ಮರಳಿ ಬಂದರೆ ಅವರ ಉದ್ದೇಶ ಜಡ್ಜ್ಮೆಂಟ್. ಕೆಲವರಿಗೆ ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಕೆಲವು ದೇವರ ನಿರ್ಣಯಗಳು, ಕಾರ್ಮಿಕ್ ರಿಲೇಷನ್ಶಿಪ್ ಕರ್ಮಗಳ ಹಿಟ್ಟಿಂದ ಆ ವ್ಯಕ್ತಿ ಬಿಟ್ಟಿರಬಹುದು. ಬಟ್ ದೇವರೇ ಇದಕ್ಕೊಂದು ವಿಕ್ಟರಿ ಅಥವಾ ಜಯ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಉತ್ತಮವಾದದ್ದನ್ನು ತರಬೇಕು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೋ ಕಾರ್ಡ್ ಆದ ಕಾರಣ ಕೆಲವೊಮ್ಮೆ ಇಂತಹ ವ್ಯಕ್ತಿ ಜೀವನಕ್ಕೆ ವಾಪಸ್ ಬರೋದು ಸ್ವಲ್ಪ ಡೌಟ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆ, ಹಾಗಾದರೆ ಮರಳಿ ಬಂದರೆ ಅವರ ಉದ್ದೇಶ ಏನಿದೆ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಅವರ ಉದ್ದೇಶ ಅಂತ ಕೇಳಿದಾಗ ನ್ಯಾಯ, ಯಾವುದೋ ವಿಚಾರ ಬಗೆಹರಿಬೇಕು ಅನ್ನುವಂತಹ ಉದ್ದೇಶ ಅವರ ಮನಸ್ಸಿನಲ್ಲಿ ಇದೆ. ಯೂನಿವರ್ಸಿಂದ ಈ ವಿಚಾರದಲ್ಲಿ ನಿಮಗೆ ಯಾವ ರೀತಿಯ ಒಂದು ಗೈಡ್ಲೈನ್ಸ್ ಬೇಕಾಗಿದೆ? ಪಾರ್ಟಿಕ್ಯುಲರ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು, ಫಸ್ಟ್ ಎಮೋಷನಲಿ ಹೀಲಾಗಿ, ಕಂಪ್ಲೀಟ್ಲಿ ಹೀಲಾಗಿ. ಕೆಲವು ವಿಚಾರದಲ್ಲಿ ನಿಮಗೆ ಏನೂ ಜ್ಞಾನವೇ ಇಲ್ಲ. ರಿಲೇಷನ್ಶಿಪ್ಪಲ್ಲಿಲ್ವೋ ಅಥವಾ ನಿಮ್ಮ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಇಲ್ವೋ ಅದನ್ನು ಬೆಳೆಸ್ಕೊಳ್ಳಿ, ಕಲ್ಟಿವೇಟ್ ಮಾಡಿ, ಆ ವಿಸ್ಡಮನ್ನು ನಿಮ್ಮ ಜೀವನಕ್ಕೆ ತನ್ನಿ. ಅರ್ಥ ಆಯ್ತಾ? ಯಾಕಾಗಿ ಈ ರೀತಿಯ ಸತ್ಯಾಸತ್ಯತೆಗಳ ನಡುವೆ ಕೂತು ಒದ್ದಾಡ್ತಾ ಇದ್ದೇನೆ ಅನ್ನುವಂತಹದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗಾಗಿರುವ ಡಿಸ್ಟರ್ಬೆನ್ಸಿಗೆ ನಿಜವಾದ ಮೂಲ ಕಾರಣ ಯಾವುದು ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಯಾಕೆ ಪದೇ ಪದೇ ಹಿಟ್ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ಪಲ್ಲಿ ಅನ್ನುವಂತಹ ಮೂಲವನ್ನು ತಿಳ್ಕೊಳ್ಳಿ. ನಿಮ್ಮನ್ನು ನೀವು ಮೆಚ್ಯೂರ್ಡಾಗಿ ಆಲೋಚನೆ ಮಾಡೋದನ್ನು
ಅನುಸರಿಸಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಬಾಯಿ ಬಿಟ್ಟು ಮಾತಾಡಿ, ನೀವು ಹೇಳ್ಕೊಳ್ತಾ ಇಲ್ಲ, ಒಳಗೆ ಕೊರಗುವ ಸ್ವಭಾವದವರು, ಯಾಕಾಗಿ ಹಾಗೆ ಮಾಡ್ತಾ ಇದ್ದೀರಾ ಅಂತ ಯೂನಿವರ್ಸ್ ನಿಮ್ಮನ್ನು ಪ್ರಶ್ನೆ ಮಾಡುತ್ತೆ. ನಿಮ್ಮ ಪ್ರೀತಿಗೆ ಅರ್ಹತೆ ಇಲ್ಲದಿರುವಂತಹ ವ್ಯಕ್ತಿ ಹತ್ರ ಯಾಕಾಗಿ ಹಂಬಲಿಸ್ತಾ ಇದ್ದೀರಾ ಅನ್ನುವಂತಹ ಕ್ವಶ್ಚನನ್ನು ಮಾಡ್ತಾ ಇದೆ. ಮತ್ತು ಕೆಲವರಿಗೆ ವೆಯ್ಟ್ ಮಾಡಿ, ಇದು ಲಾಂಗ್ ಟರ್ಮ್, ನೀವು ವೆಯ್ಟ್ ಮಾಡಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಬಿತ್ತಿದ ಬೀಜ ಗಿಡವಾಗಿ, ಮರವಾಗಿ, ಹೂವಾಗಿ, ಹಣ್ಣಾಗಿ, ಕಾಯಾಗಿ ಆಗಬೇಕು ಅನ್ನುವಂತಹದ್ದು ಸಿದ್ಧಾಂತ ಪ್ರಕೃತಿಯದ್ದು. ಅದನ್ನು ನೀವು ಮೀರಿ ಹೋಗ್ಲಿಕ್ಕಾಗತ್ತಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನಿಮ್ಮ ಗೋಲ್ಸ್ ಕಡೆಗೆ, ನಿಮ್ಮ ಸಕ್ಸಸ್ನ ಕಡೆಗೆ, ನಿಮ್ಮ ಇನ್ನರ್ ಬೆನಿಫಿಟ್ಸ್ನ ಕಡೆಗೆ ಮ್ಯಾನಿಫೆಸ್ಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಕಮಿಟೆಡ್ ಆಗಿ ನಿಮ್ಮ ಜೀವನಕ್ಕೆ ನಿಮಗೋಸ್ಕರ ಕಮಿಟ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ನೇರವಾಗಿ ಹೇಳ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮಲ್ಲಿರುವಂತಹ ಆ ಬೋಲ್ಡ್ನೆಸ್, ಕಷ್ಟಗಳನ್ನು ಕ್ಯಾರಿ ಮಾಡುವಂತಹ ಗುಣ, ಆ ಎನರ್ಜೆಟಿಕ್ ಸ್ವಾತಂತ್ರ್ಯವಾಗಿರುವಂತಹ ವ್ಯಕ್ತಿತ್ವ, ಇವೆಲ್ಲವನ್ನು ನೀವು ಮುಚ್ಚಿಡ್ತಾ ಇದ್ದೀರಾ. ನಿಮ್ಮೊಳಗೆ ಅದು ಇದೆ, ಅದನ್ನು ಹೊರಗಡೆ ತೆಗೀರಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಜವಾಗಿಯೂ ನಿಮ್ಮ ಜೀವನದ ಥರ್ಡ್ ಪಾರ್ಟಿ ಯಾರು ಅಂತ ಕಂಡಿಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿರುವ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊರಗಡೆ ತನ್ನಿ. ನಿಮ್ಮಲ್ಲಿರುವಂತಹ ಆ ಪವರನ್ನು ಹೊರಗಡೆ ತನ್ನಿ. ಗೋಲ್ ಓರಿಯೆಂಟೆಡ್ ಆಗಿ ಸಮಯದೊಂದಿಗೆ ಸರಿಯಾದ ರೀತಿಯಲ್ಲಿ ಅವಕಾಶಗಳ ಕಡೆಗೆ ಹೆಜ್ಜೆ ಹಾಕಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೀವು ಯಾವಾಗ ಎಮೋಷನಲಿ ಹೀಲಾಗಿ ಪ್ರಾಕ್ಟಿಕಲಿ ನಿರ್ಧಾರಗಳನ್ನು ತಗೊಳ್ತೀರೋ ಆಗ ಈ ಸಮಸ್ಯೆ ಕಂಪ್ಲೀಟಾಗಿ ಬಗೆಹರಿಯುತ್ತೆ ಅನ್ನುವಂತಹದ್ದನ್ನು ಯೂನಿವರ್ಸ್ ನಿಮಗೆ ಗೈಡ್ಲೈನ್ಸ್ ಕೊಡ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಿಮ್ಮ ಪ್ರಶ್ನೆನ ತೊಗೊಂಡಿದ್ದೇನೆ, ಎಸ್ಪೆಷಲಿ ಕ್ಯಾನ್ಸರ್ ಮತ್ತು ಇನ್ನೇನೋ ಒಂದು ಸಂಬಂಧಪಟ್ಟ ಹಾಗೆ ಕ್ವಶನ್ ಕೊಟ್ಟಿದ್ದೀರಾ. ಕಾಫಿ ಕಪ್ ರೀಡಿಂಗಲ್ಲಿ ಬಂದಾಗ ಅದರ ಬಗ್ಗೆ ಮಾತಾಡುವ. ಓಕೆನಾ? ಎಸ್, ಥ್ಯಾಂಕ್ ಯು ವಾಚಿಂಗ್ ಮತ್ತು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಟೇಕ್ ಕೇರ್. ಬಾಯ್.